ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪುನೀತ್ ರಾಜ್. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ. ಸೊ ಇಂದಿನ ಒಂದು ಟಾಪಿಕ್ ಬಂದು ನಾವು KE ಸ್ಪೆಷಲ್ 100 ಟಾಪಿಕ್. ನಿಮ್ಗೆ ಆಲ್ರೆಡಿ ತಿಳಿಸಿದ ಹಾಗೆ ಒಂದು KSP ಆಗಿರ್ಬೋದು ಅಥವಾ KPSC ಆಗಿರ್ಬೋದು ಅಥವಾ ನಿಮಗೆ KE ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅತಿ ಹೆಚ್ಚಾಗಿ ಐ ಎಲ್ಡಿಂಗ್ ಟಾಪಿಕ್ಸ್ ಅಂದರೆ ನಮಗೆ ಅತಿ ಹೆಚ್ಚು ಬಾರಿ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳುವಂತಹ ಟಾಪಿಕ್ಗಳು. ಅದೇ ಪ್ರಶ್ನೆ ಕೇಳೋದಕ್ಕಿಂತ ಅದರಲ್ಲೇ ವಿಭಿನ್ನ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳುವಂತಹ ಟಾಪಿಕ್ಗಳನ್ನು ನಾನು ನಿಮಗೆ ಸ್ಪೆಷಲ್ 100 ಟಾಪಿಕ್ ಅಂತ ಡಿವೈಡ್ ಮಾಡ್ತಾ ಬಂದಿದ್ದೀನಿ. ಅಂಥದ್ರಲ್ಲಿ ಇದುವರೆಗೂ ಆಲ್ರೆಡಿ 1 to 9 ಟಾಪಿಕ್ಗಳನ್ನು ಇದೇ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಆಗಿದೆ, ನೀವು ಚೆಕ್ ಮಾಡ್ತಾ ಬರ್ಬೋದು, ಪ್ಲೇ ಲಿಸ್ಟಲ್ಲಿದೆ. ಸೊ ಇವತ್ತಿನ ಟಾಪಿಕ್ ಅದರಲ್ಲಿ 10ನೇ ಟಾಪಿಕನ್ನು ನಾವು ಬಹುಮುಖ್ಯವಾಗಿ ಪ್ರಶ್ನೆ ಕೇಳೋದು ಕಂಪ್ಯೂಟರ್ ಬೇಸಿಕ್ಸ್ ಮತ್ತು ಸಾಮಾಜಿಕ ಮಾಧ್ಯಮಗಳು. ನೋಡಿ, ಇಲ್ಲಿ ನಿಮಗೆ ಕಂಪ್ಯೂಟರ್ ಅಂತ ಬಂದ ತಕ್ಷಣ ಕೇವಲ ಕಮ್ಯುನಿಕೇಷನ್ ಪೇಪರಲ್ಲಿ ಅಷ್ಟೇ ಕೇಳ್ಬೋದಾ ಸರ್ ಅಂತ ಕೇಳ್ಬೋದು. ನಮಗೆ ಎಲ್ಲ ಪರೀಕ್ಷೆಗಳಲ್ಲೂ GK ಪೇಪರ್ 1 ಏನು GK ಇರುತ್ತೆ, ಆ GK 100 ಅಂಕಗಳಲ್ಲಿ ಏನಿಲ್ಲ ಅಂದರೆ 2 ರಿಂದ 3 ಅಂಕಗಳು ಈ ಕಂಪ್ಯೂಟರ್ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳಿರ್ತವೆ. ಕೆಲವೊಂದು ಎಕ್ಸಾಮ್ಗಳಲ್ಲಿ 5ಕ್ಕೂ ಅಧಿಕ ಪ್ರಶ್ನೆಗಳು ಸಹ ಕೇಳಿದ್ದಾರೆ ಸ್ನೇಹಿತರೆ, ಮತ್ತು ಟಫೆಸ್ಟ್ ಪ್ರಶ್ನೆಗಳನ್ನು ಸಹ ಕೇಳಲಾಗಿದೆ. ಅಂಥದ್ರಲ್ಲಿ ನಾನು ನಿಮಗೆ 3 ಪಾರ್ಟಾಗಿ ಇಲ್ಲಿ ಭಾಗಗಳನ್ನಾಗಿ ವಿಭಾಗಣೆ ಮಾಡ್ತಾ ಬರ್ತೀನಿ. ಇವತ್ತಿನ ಭಾಗ 1ರಲ್ಲಿ ಕಂಪ್ಯೂಟರ್ ಬೇಸಿಕ್ ಮತ್ತು ಸಾಮಾಜಿಕ ಮಾಧ್ಯಮಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಎರಡನೇದು ನಿಮಗೇನು ಮೈಕ್ರೋಸಾಫ್ಟ್ ಆಫೀಸ್ ಆಗಿರ್ಬೋದು, ಶಾರ್ಟ್ಕಟ್ಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತೀನಿ, ಅಲ್ಲಿ ಮತ್ತು ಕಂಪ್ಯೂಟರ್ ಶಾರ್ಟ್ಕಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮೂರನೇ ನಿಮಗೆ ಸೈಬರ್ ಭದ್ರತೆ ಬಗ್ಗೆ ಪ್ರಶ್ನೆಗಳನ್ನು ನಿಮಗೆ ಈ ಒಂದು ಕಾಮನ್ ಸೆನ್ಸ್, ಯಾಕಂದರೆ ನಾವೊಂದು ಆಫೀಸರ್ ಆಗ್ತಾ ಇದ್ದೀವಿ ಅಂದರೆ ಅಥವಾ ಯಾವುದೋ ಒಂದು ಇಲಾಖೆ ಗೌರ್ಮೆಂಟಿಗೆ ಸೆಲೆಕ್ಟ್ ಆಗ್ತಿದ್ದೀವಿ ಅಂದರೆ ಕೆಲವೊಂದು ಸಾಮಾಜಿಕ ಮಾಧ್ಯಮಗಳ ಬಗ್ಗೆ ನಾಲೆಡ್ಜ್ ಇರಬೇಕು, ಕೆಲವೊಂದು ಕಂಪ್ಯೂಟರ್ ಬೇಸಿಕ್ಸ್ ಬಗ್ಗೆ ನಾಲೆಡ್ಜ್ ಇರಬೇಕು, ಕೆಲವೊಂದು ಶಾರ್ಟ್ಕಟ್ಗಳ ಬಗ್ಗೆ ನೆನಪಿರಬೇಕು, ಮತ್ತು ಸೈಬರ್ ಭದ್ರತೆ ಬಗ್ಗೆ, ಸೈಬರ್ ಸೆಕ್ಯೂರಿಟಿ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕಂತ ಹೇಳ್ಬಿಟ್ಟು ಅವ್ರು ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ಬೋದು. ಅಂಥ ಟಾಪಿಕ್ಗಳಲ್ಲಿ ಈಗ ಒಂದು PC ಆಗಿರ್ಬೋದು, PSI ಆಗಿರ್ಬೋದು, ಮತ್ತು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಅತಿ ಹೆಚ್ಚಾಗಿ ಟಾಪಿಕ್ಗಳನ್ನು ಕೇಳ್ತಾ ಬರ್ತಾನೆ. ಹಾಗಾಗಿ ಇವತ್ತಿನ ಒಂದು ಸ್ಪೆಷಲ್ 100 ಟಾಪಿಕ್ಸಲ್ಲಿ ಟಾಪ್ 10ನಲ್ಲಿರುವಂತಹ ಟಾಪಿಕ್ಕು ಕಂಪ್ಯೂಟರ್ ಬೇಸಿಕ್ಸ್ ಮತ್ತು ಸಾಮಾಜಿಕ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾ ಅಂತ ಕರಿತೀವಿ. ಯಾಕಂದರೆ ಪ್ರತಿನಿತ್ಯ ನಾವು ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ಸೋಷಿಯಲ್ ಮೀಡಿಯಾಗಳ ಬಗ್ಗೆಯೂ ಸಹ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ ಸ್ನೇಹಿತರೆ. ಸೊ ಈಗ ಒಂದೊಂದಾಗಿ ನಾವು ನೋಡ್ತಾ ಬರೋಣ. ಸೊ ಇವತ್ತಿನ ಒಂದು ಬೇಸಿಕ್ಸ್ ಟಾಪಿಕ್ಸ್ಗಳಲ್ಲಿ ಏನೆಲ್ಲ ಅಂಶಗಳು ಒಳಗೊಂಡಿರ್ತದೆ, ಕಂಪ್ಯೂಟರ್ ಬೇಸಿಕ್ಸ್ ಅದನ್ನು ಕಂಡುಹಿಡಿದಿದ್ದೇವರು, ಯಾವ ರೀತಿ ಕಂಪ್ಯೂಟರ್ ಸ್ಟ್ರಕ್ಚರ್ ಇರುತ್ತೆ, ಅದರಲ್ಲಿ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ, ಮತ್ತು ಕೆಲವೊಂದು ಕಂಪ್ಯೂಟರ್ ವಿಧಾನಗಳಿರ್ತವೆ. ಅದರಲ್ಲಿ ಒಂದು ಫಾದರ್ಸ್ ಆಫ್ ಕಂಪ್ಯೂಟರ್ ಆಗಿರ್ಬೋದು, ಸೂಪರ್ ಕಂಪ್ಯೂಟರ್ ಆಗಿರ್ಬೋದು, ಮತ್ತು ಡಿಜಿಟಲ್ ಕಂಪ್ಯೂಟರ್ ಆಗಿರ್ಬೋದು, ಬೇರೆ ಬೇರೆ ರೀತಿ ಕಂಪ್ಯೂಟರ್ನ ಪಿತಾಮಹಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ಇನ್ನು ಪ್ರಥಮಗಳು ಮೊದಲ ಒಂದು ಕಂಪ್ಯೂಟರ್ನ ಹೆಸರೇನು, ಮೊದಲ ಸೂಪರ್ ಕಂಪ್ಯೂಟರ್ ಯಾರು, ಮತ್ತು ಮೊದಲ ಎಲೆಕ್ಟ್ರಾನಿಕ್ ಡಿವೈಸ್ ಕಂಪ್ಯೂಟರ್ ಯಾವುದು, ಈ ರೀತಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ನಂತರ ಸೋಷಿಯಲ್ ಮೀಡಿಯಾ ಫೌಂಡರ್ಸ್ ಮತ್ತು ವರ್ಷಗಳ ಬಗ್ಗೆ ನಿಮಗೆ ಮ್ಯಾಚ್ ದಿ ಫಾಲೋಯಿಂಗ್ ರೂಪದಲ್ಲಿ ಪ್ರಶ್ನೆಯನ್ನು ಕೇಳಲಾಗ್ತದೆ. ಇನ್ನು ಆರ್ಟ್ಮೇಲ್ ಅಂದ್ರೇನು, ಜಿಮೇಲ್ ಅಂದ್ರೇನು, ಇಮೇಲ್, ಎಲ್ರಿಗೂ ಸಹ ಜಿಮೇಲ್ ಗೊತ್ತಿರುತ್ತೆ, ಬಟ್ ಆರ್ಟ್ಮೇಲ್ ಮತ್ತು ಇಮೇಲು ಮತ್ತು ಜಿಮೇಲ್ ಇರುವಂತಹ ವ್ಯತ್ಯಾಸಗಳನ್ನು ನೀವು ತಿಳ್ಕೊಳ್ತಾ ಬರಬೇಕಾಗುತ್ತೆ. ಇನ್ನು ಪ್ರಮುಖ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಫೌಂಡರ್ಸ್, ನಾವೇನೆಲ್ಲ ಯೂಸ್ ಮಾಡ್ತೀವಿ ಮೊಬೈಲ್ ಅಪ್ಲಿಕೇಶನ್ ಬ್ಯಾಕ್ಗ್ರೌಂಡಲ್ಲೆಲ್ಲ ವರ್ಕ್ ಆಗ್ತಿರ್ತಾರ, ಅವಕ್ಕೆ ಯಾವೆಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳನ್ನು ಯೂಸ್ ಮಾಡಿರ್ತಾರೆ, ಅವುಗಳನ್ನು ಕಂಡಿಡಿದವನು ಯಾರು ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ಇಷ್ಟು ಅಂಶಗಳು ಸಹ ಇವತ್ತಿನ ಒಂದು KE ಸ್ಪೆಷಲ್ 100 ಟಾಪಿಕ್ಸಲ್ಲಿ ತುಂಬ ಸಿಂಪಲ್ ಆಗಿ ತಿಳಿಸ್ಕೊಡ್ತಾ ಬರ್ತೀನಿ. ಮೋಸ್ಟ್ ಇಂಪಾರ್ಟೆಂಟು PC ಮತ್ತು ವಿಲೇಜ್ ಅಕೌಂಟೆಂಟ್, ಓಕೆ, ನೋಟಿಫಿಕೇಶನ್ ಆಗುತ್ತೆ ಆದಷ್ಟು ಬೇಗ. ಹಾಗಾಗಿ ಇಂಥ ಟಾಪಿಕ್ಗಳನ್ನು ಕಂಪಲ್ಸರಿ ನೀವು ಓದಿರಲೇಬೇಕಾಗುತ್ತೆ. ನಿಮಗೆ ಯಾವ ಟಾಪಿಕ್ ನಾನು ಹೇಳ್ತಾ ಇದ್ದೀನಿ 100% ಅಷ್ಟು ಟಾಪಿಕಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಎಲ್ಲ ಪ್ರಶ್ನೆಗಳನ್ನು. ಹಾಗಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಈಗ ಒಂದೊಂದಾಗಿ ನೋಡ್ತಾ ಬರೋಣ. ಅದಕ್ಕೂ ಮುನ್ನ ಯಾರೆಲ್ಲ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಇದೇ ಒಂದು ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಲಿಂಕನ್ನು ಕಳಿಸಿರ್ತೀನಿ. ನೀವು ಅದನ್ನು ಕ್ಲಿಕ್ ಮಾಡ್ತಾ ಮೂಲಕ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ಪ್ರತಿದಿನ 20 ಅಂಕಗಳ ಕ್ವಿಜ್ ಮತ್ತು ಮಾಕ್ ಟೆಸ್ಟ್, 100 ಅಂಕಗಳ ಟೆಸ್ಟ್, ಅಂದರೆ ಸಬ್ಜೆಕ್ಟ್ ವೈಸ್ 100 ಅಂಕಗಳ ಟೆಸ್ಟನ್ನು ಇತ್ತೀಚೆಗೆ ಶುರು ಮಾಡಿದ ಸ್ನೇಹಿತರೆ. ಎಲ್ಲರೂ ಸಹ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ. ಏನೇ ಎನ್ಕ್ವೈರಿ ಬೇಕಿತ್ತಂದ್ರೂ ಸಹ ಈ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮೂಲಕ ತಿಳ್ಕೊಳ್ತಾ ಬರ್ಬೋದು. ಓಕೆ, ನೆಕ್ಸ್ಟ್ ಹಾಗಾದರೆ ಇವಾಗ ಬೇಸಿಕ್ಸನ್ನು ನೋಡ್ತಾ ಬರೋಣ. ತುಂಬ ಸಿಂಪಲ್ ಬೇಸಿಕ್ಸ್, ಬಟ್ ಎಕ್ಸಾಮಲ್ಲಿ ಪಕ್ಕ ಕೇಳ್ತಾನೆ ಈ ಪ್ರಶ್ನೆಗಳನ್ನು, ನೆನ್ಪಿಟ್ಕೊಂಡಿರಲೇಬೇಕಾಗುತ್ತೆ. ಸೊ ಇಲ್ಲಿ ಕಂಪ್ಯೂಟರ್ ಅಂತ ಬಂದ ತಕ್ಷಣ ಎಲ್ರಿಗೂ ಗೊತ್ತು, ಯಾವುದೇ ಒಂದು ಲ್ಯಾಂಗ್ವೇಜನ್ನು ಓದ್ತೀರಿ ನೀವು, ಹಿಸ್ಟ್ರಿ ಓದ್ತಾ ಇರಿ, ಪೊಲಿಟಿ ಓದ್ತಾ ಇರಿ, ಜಿಯೋಗ್ರಫಿ ಓದ್ತಾ ಇರಿ, ಸೈನ್ಸ್ ಓದ್ತಾ ಇರಿ, ಎಕನಾಮಿಕ್ಸ್ ಓದ್ತಾ ಇರಿ, ಅಥವಾ ಎನ್ವೈರ್ನಮೆಂಟ್ ಓದ್ತಾ ಇರಿ. ಸೊ ಇಷ್ಟೂ ಪದಗಳು ಯಾವ ಭಾಷೆಯಿಂದ ಬಂದಿದೆ ಅಂತ ನೀವು ಓದ್ಕೊಂಡಿರಬೇಕು, ತುಂಬಾ ಇಂಪಾರ್ಟೆಂಟು. ನಮ್ಮ ಒಂದು ಮಿಷನ್ 500 ಬ್ಯಾಚಲ್ಲಿ ಇದೊಂದು ಮೊದಲನೇ ಕ್ಲಾಸ್ ಆಗಿರುತ್ತೆ. ಫಸ್ಟ್ ಬೇಸಿಕ್ ತಿಳಿಸ್ಕೊಡೋದೆ ಇದಾಗಿರ್ತದೆ ಸ್ನೇಹಿತರೆ. ಸೊ ನೀವು ಸಹ ಯಾರೆಲ್ಲ ಬ್ಯಾಚಿಗೆ ಜಾಯ್ನ್ ಆಗಿಲ್ಲ, ಸೊ ಇಲ್ಲಿ ಓದ್ತಾ ಇದ್ದೀರಿ ಅಂದರೆ ಸಪ್ರೇಟಾಗಿ ಜಾಯ್ನ್ ಆಗಿದೆ, ದಯವಿಟ್ಟು ಇಂಥ ಅಂಶಗಳನ್ನು ನೀವು ನೆನಪಲ್ಲಿ ಇಟ್ಕೊಂಡಿರಬೇಕು, ತುಂಬಾ ಇಂಪಾರ್ಟೆಂಟ್. ಯಾವ ಪದ ಯಾವ ಭಾಷೆಯಿಂದ ಬಂತು ಅಂತಲೂ ಸಹ KE ಡಿಪಾರ್ಟ್ಮೆಂಟು ಕೆಲವೊಮ್ಮೆ ಮ್ಯಾಚ್ ದಿ ಫಾಲೋಯಿಂಗಲ್ಲಿ ಕೇಳ್ತಾ ಬರ್ತಾನೆ. ಯಾಕಂದರೆ ಇವೆಲ್ಲ ಹೈಸ್ಕೂಲ್ ಬುಕ್ಸಲ್ಲಿ ಇರುವಂಥದ್ದು, ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ ಯಾವಾಗ ಶುರುವಾಯಿತು ಅಂತ ನಿಮಗೆ 6th 5th ಒಂದು 12th ಸ್ಟ್ಯಾಂಡರ್ಡ್ ಒಳಗೆ ಎಲ್ಲ ಬುಕ್ಕಲ್ಲೂ ಇರ್ತವೆ ಸ್ನೇಹಿತರೆ. ಹಾಗಾಗಿ ಅದನ್ನು ನೀವು ಓದಿರಲೇಬೇಕಾಗುತ್ತೆ. ಇಂದು ನಾವು ಕಂಪ್ಯೂಟರ್ ನೋಡ್ತಿರೋದ್ರಿಂದ ಕಂಪ್ಯೂಟರ್ ಭಾಷೆ ಬಗ್ಗೆ ಮಾತ್ರ ತಿಳಿಸ್ಕೊಡ್ತಾ ಬರ್ತೀನಿ.
ನಂತರ ನಿಮಗೆ ಇದ್ರ ಜೊತೆ ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಸೈನ್ಸ್, ಎಕನಾಮಿಕ್ಸ್, ಎನ್ವೈರ್ನಮೆಂಟ್ ಜೊತೆ ಒಂದು ಪೆಟ್ರೋಲಿಯಂ ಯಾವ ಭಾಷೆಯಿಂದ ಬಂತು, ಅಗ್ರಿಕಲ್ಚರ್ ಯಾವ ಭಾಷೆಯಿಂದ ಬಂತು, ಮತ್ತು ಒಂದು ಸುನಾಮಿ ಅನ್ನೋದು ಯಾವ ಭಾಷೆಯಿಂದ ಬಂತು ಅಂತ ಪ್ರಶ್ನೆ ಕೇಳ್ತಾನೆ. ಇವೆಲ್ಲನೂ ಸಹ ಇಂಪಾರ್ಟೆಂಟ್ ಆಗಿರ್ತದೆ ಎಕ್ಸಾಮ್ ದೃಷ್ಟಿಯಿಂದ, ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ಮಾನ್ಸೂನ್ ಎಂಬ ಪದ ಯಾವ ಭಾಷೆಯಿಂದ ಬಂತು, ಇವೆಲ್ಲ ಪ್ರಶ್ನೆ ಆಗಿದೆ, ತುಂಬಾ ಇಂಪಾರ್ಟೆಂಟು. ಇಷ್ಟು ಅಂಶಗಳನ್ನು ಸಹ ನೀವು ಇವತ್ತು ಟಾಸ್ಕ್ ಕೊಡ್ತಾ ಇದ್ದೀನಿ, ನೋಟ್ ಮಾಡಿ ಇಟ್ಕೊಂಡಿರಬೇಕು, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಸ್ನೇಹಿತರೆ. ಸೊ ಅದನ್ನು ಬಿಟ್ಟು ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಪಕ್ಕ ಆಗುತ್ತೆ. ಕಂಪ್ಯೂಟರ್ ಯಾವ ಭಾಷೆಯಿಂದ ಬಂದಿದೆ? ಲ್ಯಾಟಿನ್ ಭಾಷೆ. ಈ ಕಂಪ್ಯೂಟರೇ ಎಂಬ ಒಂದು ಪದದಿಂದ ಬಂದಿರ್ತದೆ. ಇದು ಲ್ಯಾಟಿನ್ ಭಾಷೆಯ ಒಂದು ಕಂಪ್ಯೂಟರೇ ಎಂಬ ಪದದಿಂದ ಈ ಕಂಪ್ಯೂಟರ್ ಎಂಬ ಪದ ಬಂದಿರ್ತದೆ ಸ್ನೇಹಿತರೆ, ನೆನಪಿಟ್ಕೊಂಡಿರಬೇಕು. ಇನ್ನು ಕಂಪ್ಯೂಟರ್ನ ಪಿತಾಮಹ ಅಂತ ನಾವು ಯಾರನ್ನು ಕರಿತೀವಿ, ಅಥವಾ ಕಂಪ್ಯೂಟರನ್ನು ಕಂಡುಹಿಡಿದವನು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ತುಂಬ ಬಾರಿ ಪ್ರಶ್ನೆ ಆಗಿದೆ, ಲೆಕ್ಕಕ್ಕಿಲ್ಲದ ಬಾರಿಯಷ್ಟು ಪ್ರಶ್ನೆ ಆಗಿದೆ. ಚಾರ್ಲ್ಸ್ ಬ್ಯಾಬೇಜ್, ಎಲ್ಲರೂ ಸಹ ಓದ್ಕೊಂಡು ಹೋಗಿರ್ತೀರಾ. ನೆಕ್ಸ್ಟ್ ಪ್ರಶ್ನೆ ಅವರು ಯಾವ ದೇಶಕ್ಕೆ ಸಂಬಂಧಪಟ್ಟವರು ಅಂತ ಕೇಳುವಂಥ ಸಾಧ್ಯತೆಗಳಿರ್ತವೆ. ಲಂಡನ್ನು. ಇವೆರಡೂ ಪ್ರಶ್ನೆಗಳನ್ನು ಕೇಳಿದ್ರು ಸಹ ನೆಕ್ಸ್ಟ್ ಪ್ರಶ್ನೆ ಯಾವ ಒಂದು ಶತಮಾನದಲ್ಲಿ ಅವ್ರು ಕಂಡುಹಿಡಿದ್ರು ಅಂತ ಪ್ರಶ್ನೆ ಕೇಳ್ತಾನೆ. 1830 ಸಂದರ್ಭದಲ್ಲಿ, ಅಂದರೆ 1820ರಿಂದ 1830 ಸಂದರ್ಭದಲ್ಲಿ ಇವರು ಕಂಪ್ಯೂಟರನ್ನು ಡೆವಲಪ್ ಮಾಡಿರ್ತಾರೆ ಸ್ನೇಹಿತರೆ. ಈ ಪ್ರಶ್ನೆ ಎಂದೂ ಆಗಿಲ್ಲ, ಮುಂದೆ ಕೇಳುವಂಥ ಚಾನ್ಸಸ್ ಇರುತ್ತೆ, ನೆನಪಿಟ್ಕೊಳ್ಳಿ. ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಚಾರ್ಲ್ಸ್ ಬ್ಯಾಬೇಜ್, ಲಂಡನ್ ದೇಶದವರು, 1820ರಿಂದ 30ರವರೆಗೆ ಇದನ್ನು ನೆನಪಿಟ್ಕೋಬೇಕಾಗುತ್ತೆ. ನಿಮಗೆ ಎಕ್ಸಾಮಲ್ಲಿ ಹಂಗೂ ನಿಮಗೆ ಕನ್ಫ್ಯೂಷನ್ ಆಯ್ತಂದರೆ ತುಂಬ ಸಿಂಪಲ್. ಸಂಗೊಳ್ಳಿ ರಾಯಣ್ಣ ಮತ್ತು ನಮಗೆ ಕಿತ್ತೂರು ರಾಣಿ ಚೆನ್ನಮ್ಮ ಇವರೆಲ್ಲ ಬರೋದು ನಮಗೆ ಇಂಥ ಸಂದರ್ಭದಲ್ಲಿ. ಮತ್ತು 1829 ಸತಿ ಸಹಗಮನ ಪದ್ಧತಿ ನಿಷೇಧ ಆಗಿದ್ದು, ಇವೆಲ್ಲವೂ ಸಹ ಇಂಥ ಸಂದರ್ಭದಲ್ಲಿ ಬರ್ತವೆ. ಜಸ್ಟ್ ಸಂಗೊಳ್ಳಿ ರಾಯಣ್ಣ ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ನೆನ್ಪಿಟ್ಕೊಂಡ್ಬಿಟ್ರೆ ಆ ಒಂದು ಟರ್ಮಲ್ಲಿ, ಆ ಒಂದು ಇರಾದಲ್ಲಿ ಇವರು ಶತಮಾನದಲ್ಲಿ ಬರ್ತಾರಂತ ನೆನ್ಪಿಟ್ಕೋಬೋದು ನೀವು ತುಂಬ ಸುಲಭವಾಗಿ ಸ್ನೇಹಿತರೆ. ಓಕೆ ನೋಡಿ, ನಮಗೆ ಕಿತ್ತೂರು ರಾಣಿ ಚೆನ್ನಮ್ಮ ಇದೆ, ಚಾರ್ಲ್ಸ್ ಬ್ಯಾಬೇಜ್ ಇದೆ. 1800 ನಿಮಗೆಲ್ಲರಿಗೂ ಗೊತ್ತು, 1824ರಲ್ಲಿ ದಂಗೆ ಎಲ್ಲ ನಡೀತಿದೆ ಅಂತ ನೀವೆಲ್ಲ ಓದಿರ್ತೀರ. ಯಾರನ್ನ ಎಷ್ಟರಲ್ಲಿ ಗಲ್ಲಿಗೆ ಏರಿಸಲಾಯ್ತು, ಇವೆಲ್ಲ ನಿಮಗೆ ವರ್ಷಗಳು ನೆನಪು ಬರಬೇಕು, ನೀವು ಆಲ್ರೆಡಿ ಓದಿದ್ದೀರಾ ಅಂದರೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಸ್ನೇಹಿತರೆ. ಸೊ ನಂತರ ಬರೋದು ನಮಗೆ ಆಧುನಿಕ ಕಂಪ್ಯೂಟರ್. ನಿಮಗೆ ಇಲ್ಲಿ 1824, 1829, 1831 ಮೆನ್ಷನ್ ಮಾಡಿದ್ದೀನಿ. ಅಂದರೆ ನೀವು ಇತಿಹಾಸ ಪುಸ್ತಕ ಓದಿದ್ದೀರ ಅಂದರೆ, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಅವ್ರ ಬಗ್ಗೆ ಓದಿದ್ದೀನಿ ಅಂದರೆ, ಈ 3 ವರ್ಷಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ಅದೇನು ಅಂತ ನೀವು ನೆನಪು ಮಾಡ್ಕೊಳಕ್ಕೆ ಟ್ರೈ ಮಾಡಬೇಕು. ನಾವು ಓದಬೇಕಲ್ಲ ಹೀಗೆ ಓದ್ತಾ ಇದೆ ಸ್ನೇಹಿತರೆ. ಈ ರೀತಿ ನೆನಪು ಮಾಡ್ಕೊಂಡಲ್ಲಿ ನಿಮ್ಮ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ, ನಿಮಗೆ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಬರೋದು ಆಧುನಿಕ ಕಂಪ್ಯೂಟರ್. ಈಗ ಕಂಪ್ಯೂಟರನ್ನು ಪಿತಾಮಹ ಅಂತ ಕೇಳಿದರೆ ಚಾರ್ಲ್ಸ್ ಬ್ಯಾಬೇಜು. ಅದ್ರ ಹಿಂದ್ಗಡೆ ಪದ ಕಂಪ್ಯೂಟರ್ನಲ್ಲಿ ಆಧುನಿಕ ಅಥವಾ ಮಾಡ್ರನ್ ಕಂಪ್ಯೂಟರ್ನ ಪಿತಾಮಹ ಯಾರು ಅಂತ ಕೇಳಿದರೆ ಆಲನ್ ಟ್ಯೂರಿಂಗ್. ತುಂಬಾ ಇಂಪಾರ್ಟೆಂಟು. ಆಲನ್ ಟ್ಯೂರಿಂಗ್ ಆಧುನಿಕ ಕಂಪ್ಯೂಟರ್ನ ಪಿತಾಮಹ ಆಗಿರ್ತಾನೆ, ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ಇದನ್ನು ತುಂಬ ಜನ ಓದಿರಲ್ಲ, 50% ಸ್ಟೂಡೆಂಟ್ಸು. ಡಿಜಿಟಲ್ ಕಂಪ್ಯೂಟರ್ನ ಪಿತಾಮಹ ಅಥವಾ ಡಿಜಿಟಲ್ ಕಂಪ್ಯೂಟರ್ ಮೊದಲು ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಅಟನ್ಸ್ ಆಫ್ ಬೆರಿ ಕಂಪ್ಯೂಟರ್ ಅಂತ ಕರಿತಾ ಬರ್ತೀವಿ. ಮೊದಲ ಡಿಜಿಟಲ್ ಕಂಪ್ಯೂಟರ್ ಅಟನ್ಸ್ ಆಫ್ ಬೆರಿ ಕಂಪ್ಯೂಟರ್ ಅಂತ. ಇದನ್ನು ಮುಂದೆ ಹೋಗ್ತಾ ABC ಅಂತಲೂ ಕರಿತಾನೆ. ABC ನೆನ್ಪಿಟ್ಕೊಳ್ಳಿ, ABC ಅಂತಲೂ ಸಹ ಕರಿತಾನೆ. ಮೊದಲ ಡಿಜಿಟಲ್ ಕಂಪ್ಯೂಟರ್ ಯಾವುದು ಅಂತೇಳಿ ಆಪ್ಷನಲ್ಲಿ ಬರೀ ABC ಅಂತಿತ್ತಂದರೆ ಅದನ್ನೇ ನೀವು ಚೂಸ್ ಮಾಡಬೇಕು. ಇಫ್ ಇನ್ ಕೇಸ್ ಫುಲ್ ಫಾರ್ಮ್ ಕೊಟ್ಟಿರ್ತಾನೆ ಅದನ್ನು ಸಹ ನೀವು ಓದ್ಕೋಬೇಕಾಗುತ್ತೆ ಸ್ನೇಹಿತರೆ. ಇದನ್ನು ಕಂಡುಹಿಡಿದಿದ್ದು ಜಾನ್ ವಿನ್ಸೆಂಟ್ ಅಟನ್ಸಾಫ್ ಮತ್ತು ಅವನ ಅಸಿಸ್ಟೆಂಟ್ ಒಬ್ಬ ಇರ್ತಾನೆ, ಕ್ಲಿಫರ್ಡ್ ಬೆರಿ ಅಂತ. ಇವರಿಬ್ಬರು ಸೇರಿ ಕಂಡುಹಿಡಿದಿರ್ತಾರೆ. ಮೇಯ್ನು ಇವನೇ ಆಗಿರ್ತಾನೆ, ಜಾನ್ ವಿನ್ಸೆಂಟ್ ಅಟನ್ಸಾಫ್. ಇಲ್ಲಿದೆ ನೋಡಿ, ಅವನೇ ಆಗಿರ್ತಾನೆ ಸ್ನೇಹಿತರೆ. ನೆನ್ಪಿಟ್ಕೊಳ್ಳಿ, 3 ಕಂಪ್ಯೂಟರ್ನ ನೆನ್ಪಿಟ್ಕೋಬೇಕು. ಕಂಪ್ಯೂಟರ್ನ ಪಿತಾಮಹ ಚಾರ್ಲ್ಸ್ ಬ್ಯಾಬೇಜ್, ಆಧುನಿಕ ಕಂಪ್ಯೂಟರ್ನ ಪಿತಾಮಹ ಆಲನ್ ಟ್ಯೂರಿಂಗ್, ಡಿಜಿಟಲ್ ಕಂಪ್ಯೂಟರ್ನ ಪಿತಾಮಹ ಜಾನ್ ವಿನ್ಸೆಂಟ್ ಅಟನ್ಸಾಫ್ ಅವರಾಗಿರ್ತಾರೆ. ತುಂಬಾ ಇಂಪಾರ್ಟೆಂಟು, ಎಕ್ಸಾಮ್ ದೃಷ್ಟಿಯಿಂದ ಓದ್ಕೊಳ್ಳಿ ಸ್ನೇಹಿತರೆ. ಎಷ್ಟು ನಮಗೆ 3 ಕಂಪ್ಯೂಟರ್ನ ಓದಿದ್ರಿ. ಈಗ ಅದರ ಜೊತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ತುಂಬ ಬಾರಿ ರಿಪೀಟ್ ಆಗಿದೆ, ಸೂಪರ್ ಕಂಪ್ಯೂಟರ್ನ ಪಿತಾಮಹ ಯಾರು ಅಂತ. ಈ ಸೂಪರ್ ಕಂಪ್ಯೂಟರ್ನ ಪಿತಾಮಹ ಸೇಮೋರ್ ಕ್ರೇ. ಇವರು ಅಮೆರಿಕ ದೇಶದವರು, US. ಓಕೆ, ಸುದ್ದಿಯಲ್ಲಿದೆ ಅಮೆರಿಕ ದೇಶ, ಎಲ್ಲರೂ ಸಹ ಓದ್ತಿರ್ತೀರ ಪ್ರತಿದಿನ ಪೇಪರಲ್ಲಿ, ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ ಎಲ್ಲ. ಸೊ ಅದನ್ನು ಸಹ ನೆನ್ಪಿಟ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಸೂಪರ್ ಕಂಪ್ಯೂಟರ್ ಸೇಮೋರ್ ಕ್ರೇ ಆಗಿರ್ತಾರೆ ಸ್ನೇಹಿತರೆ. ನಿಮಗೆ ಏನು ಇತ್ತೀಚೆಗೆ ಯುದ್ಧ ನಡೀತಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಓದ್ಕೊಳ್ಳಿ. 100% ಎಲ್ಲ ಎಕ್ಸಾಮ್ಗಳಲ್ಲೂ ಯುದ್ಧದ ಮೇಲೆ ಪ್ರಶ್ನೆಗಳನ್ನು ಆಗ್ತವೆ. ಒಂದು ಸರೌಂಡಿಂಗ್ ಕಂಟ್ರೀಸ್ಗಳ ಬಗ್ಗೆ ಪ್ರಶ್ನೆ ಕೇಳ್ಬೋದು, ಅಥವಾ ಗಾಲ್ಫ್ ರಾಷ್ಟ್ರಗಳ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಕೊಡ್ಬೋದು. ಈ ಟಾಪಿಕನ್ನು ನಿಮಗೆ ಟೆಲಿಗ್ರಾಮಲ್ಲಿ ಕಂಪ್ಲೀಟ್ ಡೀಟೇಲಾಗಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ನಿಮಗೆ ಯಾವುದು 100% ಕೇಳ್ತಾನೆ ಅದನ್ನಷ್ಟೇ ಟೆಲಿಗ್ರಾಮಲ್ಲಿ ಆಗಿರ್ಬೋದು, ನಮ್ಮ ಯೂಟ್ಯೂಬಲ್ಲಿ ಆಗಿರ್ಬೋದು, ಕಂಟೆಂಟನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇಲ್ಲಿ ಸೂಪರ್ ಕಂಪ್ಯೂಟರ್ ಸೇಮೋರ್ ಕ್ರೇ ಅಮೆರಿಕ ದೇಶದವರಿಗೆ ಸಂಬಂಧಪಟ್ಟಿರುವಂಥದ್ದು. ಏನು ಈ ಸೂಪರ್ ಕಂಪ್ಯೂಟರ್, ಅತಿ ವೇಗದ ಕಂಪ್ಯೂಟರ್ಗಳು ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಅವು ಸೂಪರ್ ಕಂಪ್ಯೂಟರ್ಗಳಾಗಿರ್ತವೆ ಸ್ನೇಹಿತರೆ. ಇವು ಅತಿ ಹೆಚ್ಚು ದುಬಾರಿ ಕಂಪ್ಯೂಟರ್ಗಳು ಅಂತಲೂ ಸಹ ನಾವು ಕರಿತಾ ಬರ್ತೀವಿ, ಎಲ್ಲರೂ ಸಹ ಗೊತ್ತಿರುತ್ತೆ. ಇನ್ನು ಫಸ್ಟ್ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಕ್ರೇ 1
ಕ್ರೇ 1 ಮೊದಲ ಸೂಪರ್ ಕಂಪ್ಯೂಟರ್ನ ಹೆಸರಾಗಿರ್ತದೆ. ಇದನ್ನು ಸಹ ಪ್ರಶ್ನೆ ಕೇಳ್ತಾನೆ. ಕ್ರೇ 1 ಎಕ್ಸಾಮಲ್ಲಿ ಕ್ರೇ 2, 3, 4 ಅಂತ ಕೊಟ್ಬಿಡ್ತಾನೆ. ಕನ್ಫ್ಯೂಷನ್ ಮಾಡೋಕ್ಕೆ ಕ್ರೇ 1 ಅಂತ ನೆನ್ಪಿಟ್ಕೋಬೇಕು. 1976ರಲ್ಲಿ ಇದನ್ನು ಕಂಡುಹಿಡಿಯಲಾಯಿತು ಸ್ನೇಹಿತರೆ. ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಯಿತು ಅಂದರೆ ನಿಮಗೆಲ್ಲರೂ ಸಹ ಗೊತ್ತು, ಸಂವಿಧಾನದ 42ನೇ ತಿದ್ದುಪಡಿ, ಸಂವಿಧಾನದ ಒಂದು ಮಿನಿ ತಿದ್ದುಪಡಿ ಅಂದರೆ ಮಿನಿ ಸಂವಿಧಾನ ಅಂತಲೇ ಕರೆಯೋದನ್ನ 42ನೇ ತಿದ್ದುಪಡಿ ಅಂತ ಕರಿತೀವಿ. 1976 ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ಕ್ರೇ 1 ಅನ್ನೋದು ನೆನ್ಪು ಬಂದ್ಬಿಡ್ತದೆ ಸ್ನೇಹಿತರೆ. ಸೊ ಹಾಗಾದರೆ ನಿಮಗೆ ಸಂವಿಧಾನದ 44ನೇ ತಿದ್ದುಪಡಿ ಯಾವ ವರ್ಷದಲ್ಲಿ ಮಾಡಲಾಯಿತು ಅನ್ನೋದನ್ನ ಈ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ನೀವು ರಿವಿಷನ್ ಮಾಡಬೇಕಾದ್ರೆ ಒಂದಕ್ಕೊಂದು ಇಂಟರ್ಲಿಂಕ್ ತೊಗೊಳ್ಲೇಬೇಕಾಗುತ್ತೆ. ಯಾವುದಾದ್ರೂ ಒಂದು ವರ್ಷ ಬಂದಿದೆ ಅಂದರೆ ನೋಡಿ, ಇಲ್ಲಿ 1991 ಬಂದಿದೆ ನಿಮಗೆ, ಏನು 1999 ಅಂದ ತಕ್ಷಣ ಇಲ್ಲಿ LPG ಸಿಸ್ಟಮ್ ನೆನಪು ಬರಬೇಕು ಎಕನಾಮಿಕ್ಸಲ್ಲಿ. ಅದು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಮತ್ತು ಕೆಲವೊಂದು ಪ್ರಶಸ್ತಿಗಳು ಸಹ ಸಂದರ್ಭದಲ್ಲಿ ನೀಡಲಾಗಿದೆ, ಯಾವುದು ಅಂತ ನೆನಪು ಮಾಡ್ಕೋಬೇಕಾಗುತ್ತೆ. ಸೊ ಇದೇ ರೀತಿ ನೀವು ಪ್ರಶ್ನೆಗಳನ್ನು ನೋಡ್ಕೋಬೇಕು ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಓಕೆ, ಇಲ್ಲಿ ಇಂಡಿಯಾಸ್ ಫಸ್ಟ್ ಸೂಪರ್ ಕಂಪ್ಯೂಟರ್, ನಿಮಗೆ ಮೊದಲ ಸೂಪರ್ ಕಂಪ್ಯೂಟರ್ನ ಪಿತಾಮಹ ಸೇಮೋರ್ ಕ್ರೇ, ಅಥವಾ ಫಸ್ಟ್ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಕೇಳಿದರೆ ಕ್ರೇ 1. ಅದೇ ರೀತಿ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಕೇಳ್ತಾನೆ. ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಪರಮ್ 8000. ತುಂಬಾ ಇಂಪಾರ್ಟೆಂಟು. 8000 ಅನ್ನೋದು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಆಪ್ಷನಲ್ಲಿ 6000, 4000, 2000 ಈ ರೀತಿ ಕೊಡ್ತಾನೆ. 8000 ಪರಮ್ ನಮಗೆ ಸೂಪರ್ ಕಂಪ್ಯೂಟರ್ ಪರಮ್ 8000 ಅನ್ನೋದು ಭಾರತದ ಮೊದಲ ಒಂದು ಸೂಪರ್ ಕಂಪ್ಯೂಟರ್ನ ಹೆಸರಾಗಿರ್ತದೆ. 1991ರಲ್ಲಿ ಇದನ್ನು ರಚಿಸಲಾಯಿತು ಸ್ನೇಹಿತರೆ. ಇದನ್ನು ಡೆವಲಪ್ ಮಾಡಿದ್ದು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. CDAC ಎಂಬ ಕಂಪನಿ. CDAC ಎಂಬ ಕಂಪನಿ ಫುಲ್ ಫಾರ್ಮ್ ನಿಮಗೆ ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ, ತುಂಬಾ ಇಂಪಾರ್ಟೆಂಟು. ಓಕೆ, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಅಂತ ಕರೀತಾರೆ. ಫುಲ್ ಫಾರ್ಮ್ ಬರೆದಿಟ್ಕೊಳ್ಳಿ, ಗೂಗಲ್ ಸರ್ಚ್ ಮಾಡಿಕೊಂಡು. ತುಂಬಾ ಇಂಪಾರ್ಟೆಂಟ್. ಇದು ಎಷ್ಟರಲ್ಲಿ ಫೌಂಡ್ ಆಯಿತು ಅಂತ ಕೇಳ್ತಾನೆ. 1988. ಈ CDACನ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಪುಣೆಯಲ್ಲಿದೆ. ಓಕೆ, ಮುಂಬೈನ ಪುಣೆಯಲ್ಲಿದೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ನೆನಪಿಟ್ಕೋಬೇಕಾಗ್ತದೆ ಸ್ನೇಹಿತರೆ. ಓಕೆ, ನಂತರ ಬರೆದು ನಮಗೆ ಫಸ್ಟ್ ಕಂಪ್ಯೂಟರ್ ಆಫ್ ಇಂಡಿಯಾ. ಓಕೆ, ಸೂಪರ್ ಕಂಪ್ಯೂಟರ್ನ ಇಲ್ಲಿ ಗೊತ್ತಾಯಿತು. ಓಕೆ, ಅದಕ್ಕೂ ಮುಂಚೆ ನೋಡಿ, ಇಲ್ಲಿ ಸೂಪರ್ ಕಂಪ್ಯೂಟರ್ನ ಪಿತಾಮಹ ಸೇಮೋರ್ ಕ್ರೇ ಅಂತ ಓದಿದ್ವಿ. ಅದೇ ರೀತಿ ಭಾರತದಲ್ಲಿ ಸೂಪರ್ ಕಂಪ್ಯೂಟರ್ ಮೊದಲು ಪರಮ್ 8000 ಅಂತ ಓದಿದ್ರಿ. ಹಾಗಾದರೆ ಭಾರತದ ಸೂಪರ್ ಕಂಪ್ಯೂಟರ್ನ ಪಿತಾಮಹ ಯಾರು ಅಂತ ಕೇಳ್ತಾನೆ. ತುಂಬಾ ಇಂಪಾರ್ಟೆಂಟು. ವಿಜಯ್ ಭಟ್ಕರ್. ಓಕೆ, ಇಲ್ಲಿ ಪಾಂಡುರಂಗ ಅಂತಲೂ ಬರುತ್ತೆ. ವಿಜಯ್ ಪಾಂಡುರಂಗ ಭಟ್ಕರ್ ಅಂತ ನಾವು ಕರಿತಾ ಬರ್ತೀವಿ ಸ್ನೇಹಿತರೆ. ವಿಜಯ್ ಪಾಂಡುರಂಗ ಭಟ್ಕರ್ ಅವರು ಭಾರತದ ಸೂಪರ್ ಕಂಪ್ಯೂಟರ್ನ ಪಿತಾಮಹ. ಎಕ್ಸಾಂಪಲ್ ಪ್ರಶ್ನೆ ಕೇಳ್ತಾನೆ, ಸೂಪರ್ ಕಂಪ್ಯೂಟರ್ನ ಪಿತಾಮಹ ಯಾರು ಅಂತ ಹೇಳ್ಬಿಟ್ಟು ಸೇಮೋರ್ ಕ್ರೇ, ವಿಜಯ್ ಭಟ್ಕರ್ ಆಪ್ಷನ್ ಇತ್ತಂದರೆ ಸೇಮೋರ್ ಕ್ರೇ ಚೂಸ್ ಮಾಡಬೇಕು. ಬರೀ ಭಾರತದ ಸೂಪರ್ ಕಂಪ್ಯೂಟರ್ನ ಪಿತಾಮಹ ಯಾರು ಅಂತ ಕೇಳಿದಾಗ ಮಾತ್ರ ವಿಜಯ್ ಭಟ್ಕರ್ ಪಾಂಡುರಂಗ ಅವ್ರನ್ನ ನೀವು ಗುರುತಿಸಬೇಕಾಗುತ್ತೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟು. 1991ರಲ್ಲಿ ಪರಮ್ 8000 ಮಾಡಿದರು. ನಂತರ 1998ರಲ್ಲಿ ಪರಮ್ 10,000 ಎಂಬ ಒಂದು ಸೂಪರ್ ಕಂಪ್ಯೂಟರ್ನ ಸಹ ಇವರು ಡೆವಲಪ್ ಮಾಡಿದರು, ನೆನ್ಪಿಟ್ಕೊಳ್ಳಿ. ಓಕೆ, ನಂತರ ಬರೋದು ನಮಗೆ ನೆಕ್ಸ್ಟ್ ಫಸ್ಟ್ ಕಂಪ್ಯೂಟರ್ ಇನ್ ಇಂಡಿಯಾ. ಭಾರತದ ಮೊದಲ ಕಂಪ್ಯೂಟರ್ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಭಾರತದ ಒಂದು ಮೊದಲ ಕಂಪ್ಯೂಟರ್ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಇಲ್ಲಿ ಎಲ್ಲರೂ ಸಹ ಓದಿರಬೇಕು. ಸಿದ್ಧಾರ್ಥ ಎಂಬುದು ಭಾರತದ ಮೊದಲ ಕಂಪ್ಯೂಟರ್ನ. ಓಕೆ, ಕಂಪ್ಯೂಟರ್ನ ನೇಮ್ ಭಾರತದಲ್ಲಿ ಯಾವುದು ಅಂತ ಕೇಳ್ತಾನೆ. ಸಿದ್ಧಾರ್ಥ ಆಗಿರ್ತಾನೆ ಸ್ನೇಹಿತರೆ. ಓಕೆ, ಇನ್ನು ಇದನ್ನು ಮೀರಿ ನೆಕ್ಸ್ಟ್ ನಿಮಗೆ ಯಾವ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಅಂತ ನಾವು ನೋಡ್ತಾ ಬರೋಣ. ಓಕೆ, ಇನ್ನು ಬೇಸಿಕ್ಕಾಗಿ ನಮಗೆ ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ, ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು ಫಸ್ಟ್ ಯಾವುದಂತ ಪ್ರಥಮಗಳು ಅಂತ ಹೇಳಿದ್ನಲ್ಲ, ಅವನ್ನ ನಾನು ನಿಮಗೀಗ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಎಕ್ಸಾಮಲ್ಲಿ ಕೇಳ್ತಾನೆ ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಅಂದರೆ ನಮಗೆ ಯಾಂತ್ರಿಕ ಅಂತ ಕರಿತೀವಲ್ಲ, ಯಾಂತ್ರಿಕ ಕಲನ ಯಂತ್ರ ಅಂತ ಕನ್ನಡದಲ್ಲಿ ಕರಿತೀವಿ, ಬಟ್ ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳಿ. ಪ್ರಪಂಚದ ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಯಾವುದು ಅಂತ ಪ್ರಶ್ನೆ ಕೇಳ್ತೇನೆ. ಅಬಾಕಸ್ ಎಲ್ಲರೂ ಸಹ ಕೇಳಿರ್ತೀರ. ಇದು ಚೀನಾ ದೇಶದವರು, ಚೀನಿಯವರು ಕಂಡುಹಿಡಿದಿರ್ತಾರೆ ಸ್ನೇಹಿತರೆ. ಇದರಲ್ಲಿ ಕೂಡೋದು ಮತ್ತು ಕಳಿಯೋದಾಗಿರ್ಬೋದು ಮತ್ತು ಸ್ಕ್ವೈರು, ರೂಟ್ ಎಲ್ಲ ನೀವು ಮ್ಯಾಥಮೆಟಿಕ್ಸಲ್ಲಿ ಓದಿರ್ತೀರಲ್ಲ, ಅದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಅಬಾಕಸ್ಸಿಗೆ ಸಂಬಂಧಪಟ್ಟಿರುವಂಥದ್ದು. ನಂತರ ತುಂಬಾ ಇಂಪಾರ್ಟೆಂಟು, ನೆಕ್ಸ್ಟ್ ತುಂಬ ಬಾರಿ ಪ್ರಶ್ನೆ ಆಗಿರೋದು ಇಲ್ಲಿದೆ ನೋಡಿ, ಫಸ್ಟ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್. ತುಂಬಾ ಇಂಪಾರ್ಟೆಂಟು. ಫಸ್ಟ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ನ ಹೆಸರೇನು ಅಂತ ಪ್ರಶ್ನೆ ಕೇಳ್ತಾನೆ. ENIAC ಅಂತ ಕರಿತಾ ಬರ್ತೀವಿ. ಓಕೆ, ENIAC. ಓಕೆ, ENIAC ಅಂತ ಕರಿತಾ ಬರ್ತೀವಿ. ಫಸ್ಟ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಯಾವುದು ಭಾರತದಲ್ಲಿ ಅಥವಾ ಪ್ರಪಂಚದಲ್ಲಿ ಅಂತ ಪ್ರಶ್ನೆ ಕೇಳ್ತಾನೆ. ENIAC ಆಗಿರ್ತಾರೆ ಸ್ನೇಹಿತರೆ. ಇದನ್ನು ಫೌಂಡ್ ಮಾಡಿದ್ದು ಯಾರು ಅಂತ ಕೇಳ್ತಾನೆ. ಇಬ್ಬರು ಫೌಂಡ್ ಮಾಡಿರ್ತಾರೆ. ಒಬ್ಬರು
JK ಈಕರ್ ಎಂದು ಕೇಳಿಲ್ಲ, ಬಟ್ ನೆಕ್ಸ್ಟ್ ಲೆವೆಲ್ ಪ್ರಶ್ನೆ ಬಂದರೆ ಇಲ್ಲಿ ಬರ್ಬೋದು. ಬಟ್ PCPSIಗೆ GK ಪೇಪರಲ್ಲಿ ಇದನ್ನು ಕೇಳಲ್ಲ, ಬಟ್ ಕಮ್ಯುನಿಕೇಷನ್ ಅಂತ ಬಂದಾಗ ಡೆಪ್ತ್ ಹೋದಾಗ ಈ ಪ್ರಶ್ನೆ ಕೇಳ್ತಾ ಬರ್ಬೋದು ಸ್ನೇಹಿತರೆ. JW ಮೌಕ್ಲಿ ಮತ್ತು JP ಇಕಾರ್ ಅಂತ ಬರ್ತಾರೆ. ಸೊ ಇದನ್ನೇ ನೆನ್ಪಿಟ್ಕೊಬಿಡಿ, ಜಸ್ಟ್ ಒಂದ್ಸಲ ನೋಟ್ ಮಾಡಿ ಇಟ್ಕೊಂಡಿರಿ ಸಾಕು. ಸೊ ಇಲ್ಲಿ ನೋಡಿ ಇಂದ ಶುರು ಆಗುತ್ತೆ, ಇಲ್ಲಿ ಇಂದ ಶುರು ಆಗುತ್ತೆ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ಮುಗ್ದೋಯ್ತು ಸ್ನೇಹಿತರೆ. ಫಸ್ಟ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ NIAC ಆಗಿರ್ತದೆ. ಎಕ್ಸಾಮ್ ಡೈರೆಕ್ಟಾಗಿ ಕೇಳ್ತಾನೆ, ವೈಜ್ಞಾನಿಕ ಕ್ಷೇತ್ರ ಮತ್ತು ಹವಾಮಾನ ಮುನ್ಸೂಚನೆಯಲ್ಲಿ ಬಳಸುವಂಥ ಕಂಪ್ಯೂಟರ್ ಯಾವುದು ಅಂತ NIAC ಆಗಿರ್ತದೆ. ಅಥವಾ ಫಸ್ಟ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ, NIAC ಆಗಿರ್ತದೆ ಸ್ನೇಹಿತರೆ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ನೆಕ್ಸ್ಟ್ ಇದರ ಜೊತೆಗೇ ನಮಗೆ ತುಂಬಾ ಇಂಪಾರ್ಟೆಂಟು ಫುಲ್ ಫಾರ್ಮ್ಗಳನ್ನು ನೀವು ಓದಿರಲೇಬೇಕಾಗುತ್ತೆ. NIAC ಅಂದರೆ ನಿಮಗೆ ಫುಲ್ ಫಾರ್ಮ್ ಕೇಳ್ತಾನೆ, ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕಂಪ್ಯೂಟರ್. ಹಾಗಾಗಿ ಇಲ್ಲಿ ಟಾಸ್ಕ್ ಅಂತ ಬರ್ದಿದ್ದೀನಿ ನೋಡಿ, ಇವು 4 ಇಂಪಾರ್ಟೆಂಟು. NIAC ಫುಲ್ ಫಾರ್ಮ್ ಗೂಗಲ್ ಸರ್ಚ್ ಇದೇ ರೀತಿ ಸರ್ಚ್ ಮಾಡಿದರೆ ಸಿಗುತ್ತೆ. EDSAC ಫುಲ್ ಫಾರ್ಮ್ ಅಂದರೆ ಏನು, EDVAC ಫುಲ್ ಫಾರ್ಮ್ ಅಂದರೆ ಏನು, ತುಂಬಾ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ಪಕ್ಕ ಪ್ರಶ್ನೆ ಆಗುತ್ತೆ. ಫುಲ್ ಫಾರ್ಮ್ಗಳನ್ನು ಕೇಳೋಂಥ ಚಾನ್ಸಸ್ಸು ತುಂಬಾ ಇರ್ತದೆ ಸ್ನೇಹಿತರೆ. ಓಕೆ, ನೀವು NIAC ಫಸ್ಟ್ ಡಿಜಿಟಲ್ ಕಂಪ್ಯೂಟರ್ ಅಂತ ಓದಿರ್ತೀರಾ, ಅವ್ನು ಇಂಡೈರೆಕ್ಟಾಗಿ ಪ್ರಶ್ನೆಗಳನ್ನು ಫುಲ್ ಫಾರ್ಮ್ ಕೇಳ್ಬೋದು, ಅಥವಾ ಯಾರು ಫೌಂಡ್ ಮಾಡಿದೆ ಅಂತ ಕೇಳ್ಬೋದು, ಅಥವಾ ಯಾವ ಕ್ಷೇತ್ರದಲ್ಲಿ ಬಳಸ್ತಾರೆ, ವೈಜ್ಞಾನಿಕ ಕ್ಷೇತ್ರ, ಹವಾಮಾನ ಕ್ಷೇತ್ರದಲ್ಲಿ ಬಳಸ್ತಾರೆ. ಅದನ್ನು ಬಿಟ್ಟರೆ ಬೇರೆ ಕೊಟ್ಟು ಅವುಗಳ ಫುಲ್ ಫಾರ್ಮನ್ನು ನಿಮಗೆ ಕೇಳ್ತಾ ಬರ್ಬೋದು ಸ್ನೇಹಿತರೆ. ನಂತರ ಬರೋದು ವಾಣಿಜ್ಯ ವಹಿವಾಟುಗಾಗಿ ಸೃಷ್ಟಿಸಿದಂತಹ ಕಂಪ್ಯೂಟರ್ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಓಕೆ, ವಾಣಿಜ್ಯ ವಹಿವಾಟಿನಲ್ಲಿ ಬಳಸುವಂಥ ಕಂಪ್ಯೂಟರ್ ಯಾವುದು ಕೇಳ್ತಾನೆ, ಯುನಿವ್ಯಾಕ್ ಎಂಬ ಒಂದು ಕಂಪ್ಯೂಟರನ್ನು ಬಳಸ್ತಾರೆ ಸ್ನೇಹಿತರೆ. ಇದನ್ನು ಸಹ ಕಂಡುಹಿಡಿದಿದ್ದು ಇವರಿಬ್ಬರೇ ಆಗಿರ್ತಾರೆ, JP ಈಕರ್ ಮತ್ತು JW ಮೌಕ್ಲಿ ಎಂಬ ಥರ ಇದನ್ನು ಕಂಡುಹಿಡಿದಿರ್ತಾರೆ. ಹಾಗಾಗಿ ಇವರಿಬ್ಬರು ಪರ್ಸನ್ ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಾರೆ ಸ್ನೇಹಿತರೆ. ಯುನಿವ್ಯಾಕ್ ಅನ್ನೋದು ತುಂಬ ಸಿಂಪಲ್, ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತ ಕರಿತಾ ಬರ್ತೀವಿ. ಮೋಸ್ಟ್ ಇಂಪಾರ್ಟೆಂಟು ವಾಣಿಜ್ಯ ವಹಿವಾಟುಗಾಗಿ ಬಳಸಿದಂತಹ ಒಂದು ಅಂಶಗಳಾಗಿರ್ತವೆ ಸ್ನೇಹಿತರೆ. ಇಷ್ಟೂ ಸಹ ನಮಗೆ ತುಂಬಾ ಇಂಪಾರ್ಟೆಂಟು. ಬೇಸಿಕ್ ಕಂಪ್ಯೂಟರ್ ಅಂತ ಬಂದಾಗ ಇಷ್ಟು ಜನರನ್ನು ನೀವು ಓದಿರಲೇಬೇಕಾಗುತ್ತೆ. ಇದನ್ನು ಬಿಟ್ಟು ಬೇರೆ ಏನು ಓದಿರ್ಬೇಕಂತ ನಾವೀಗ ಒಂದೊಂದೇ ನೋಡ್ತಾ ಬರೋಣ. ತುಂಬ ಬೇಸಿಕ್ ಆಗಿರುವಂಥದ್ದನ್ನ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ ಇಲ್ಲಿ. ಸೊ ತುಂಬ ಸಿಂಪಲ್ಲು. ಈ ಕಂಪ್ಯೂಟರ್ಗಳಲ್ಲಿ ನಮಗೆ ಕಂಪ್ಯೂಟರ್ಗಳಲ್ಲಿ ಯಾವ ಪದ್ಧತಿಯನ್ನು ಯೂಸ್ ಮಾಡ್ತಾರೆ ಅಂದರೆ ಕಂಪ್ಯೂಟರ್ ಭಾಷೆಗಳಲ್ಲಿ ಯಾವ ಪದ್ಧತಿಯನ್ನು ಯೂಸ್ ಮಾಡ್ತಾರೆ ಅಂತ ಪ್ರಶ್ನೆ ಕೇಳಿದ್ರೆ ದ್ವಿಮಾನ ಪದ್ಧತಿ. ನೀವು ಆದಷ್ಟು ಇಂಗ್ಲೀಷಲ್ಲೇ ನೆನ್ಪಿಟ್ಕೋಬೇಕು. ಬೈನರಿ ಸಿಸ್ಟಮ್ ಅಂತ ನಾವು ಕರಿತಾ ಬರ್ತೀವಿ. ಈ ಬೈನರಿ ಸಿಸ್ಟಮಲ್ಲಿ ಬಳಸುವಂಥ ಅಂಕಿಗಳು ಯಾವುದು ಅಂತ ಕೇಳ್ತಾನೆ, 0 ಅಥವಾ 1 ಅಂತ ಕರಿತೀವಿ. ಯಾವ ಪದ್ಧತಿಯಲ್ಲಿ ಕಂಪ್ಯೂಟರ್ ವರ್ಕ್ ಆಗುತ್ತೆ ಅಂತ ಪ್ರಶ್ನೆ ಕೊಟ್ಟು 0 1 1 2 ಅಥವಾ 3 4 ಈ ರೀತಿ ಕೊಡ್ಬೋದು. 0 1 ಅಥವಾ ನಿಮಗೆ ಬೈನರಿ ಸಿಸ್ಟಮ್ ಅಂತ ಕೊಡ್ಬೋದು. ಅದು ಬೈನರಿ ನಥಿಂಗ್ ಬಟ್ ಇದೇ ಆಗಿರ್ತದೆ, ನೆನ್ಪಿಟ್ಕೊಳ್ಳಿ. ಇನ್ನು ನಮಗೆ ಕೆಲವೊಂದು ಡೇಟಾ ಮತ್ತು ಇನ್ಫಾರ್ಮೇಷನ್ ತುಂಬ ಬೇಸಿಕ್ಕಾಗಿ ಕೇಳೋದಾದರೆ PCPSI ಮತ್ತು ವಿಲೇಜ್ ಅಕೌಂಟೆಂಟ್ FD/SDಯಲ್ಲಿ ನಿಮಗೆ ಡೆಫಿನೇಷನನ್ನು ಕೇಳ್ತಾ ಬರ್ತಾನೆ. ಈಗ ಡೇಟಾ ಅಂದರೆ ಏನು, ನಮಗೆ ಕನ್ನಡದಲ್ಲಿ ದತ್ತಾಂಶ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಇದನ್ನು ಮತ್ತು ಇನ್ಫಾರ್ಮೇಷನ್ಗೆ ಕನ್ನಡದಲ್ಲಿ ಮಾಹಿತಿ ಅಂತ ಕರಿತೀವಿ. ತುಂಬ ಸಿಂಪಲ್. ಡೇಟಾ ಅಂದ್ರೇನು, ಯಾವುದೇ ಒಂದು ಅಂಕಿ ಸಂಖ್ಯೆಗಳನ್ನು ಅಥವಾ ಬೇರೆ ಬೇರೆ ಸೂಚನೆಗಳನ್ನು, ಚಿಹ್ನೆಗಳನ್ನು ನಾವೇನು ಟೈಪ್ ಮಾಡ್ತೀವಿ ಅದನ್ನು ಡೇಟಾ ಅಂತ ಕರಿತೀವಿ. ಇನ್ಫಾರ್ಮೇಷನ್ ಟೈಪ್ ಮಾಡಿದ್ರಲ್ಲಿ ಕಂಪ್ಯೂಟರ್ ನಮಗೆ ಔಟ್ಪುಟ್ ಬರುತ್ತಲ್ಲ, ಅದನ್ನೇ ನಾವು ಇನ್ಫಾರ್ಮೇಷನ್ ಅಂದರೆ ಸಂಸ್ಕರಣೆಯಲ್ಲಿ ನಮಗೆ ಸ್ಟೋರ್ ಆಗಿ ಬರುತ್ತಲ್ಲ ಸ್ನೇಹಿತರೆ, ಅದನ್ನು ನಾವು ಇನ್ಫಾರ್ಮೇಷನ್ ಅಂತ ಕರಿತೀವಿ. ಸ್ವಲ್ಪ ಡೆಫಿನೇಷನನ್ನು ನೆನ್ಪಿಟ್ಕೊಂಡಿದ್ರೆ ಸಾಕಾಗಿರ್ತದೆ. ಇನ್ನು ಕಂಪ್ಯೂಟರ್ ವಿನ್ಯಾಸದ ಬಗ್ಗೆ ಯಾವ ರೀತಿಯನ್ನು ಪ್ರಶ್ನೆಯನ್ನು ಕೇಳಲಾಗ್ತದೆ. ಈಗ ಕಂಪ್ಯೂಟರ್ ವಿನ್ಯಾಸ ಅಂದರೆ ಒಂದು ಕಂಪ್ಯೂಟರ್ ಯಾವ ರೀತಿ ಇದೆ, ಅದರೊಳಗಡೆ ಏನೆಲ್ಲ ಒಳಗೊಂಡಿದೆ, ಯಾವೆಲ್ಲ ಪಾರ್ಟ್ಸ್ಗಳನ್ನು ಒಳಗೊಂಡಿದೆ, ಅದನ್ನೇ ಸಂರಚನೆ, ಕಂಪ್ಯೂಟರ್ ಸಂರಚನೆ ಅಂದರೆ ಆರ್ಕಿಟೆಕ್ಚರ್ ಅಥವಾ ವಿನ್ಯಾಸ ಅಂತ ಕರೀತಾರೆ. ಈ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಥವಾ ವಿನ್ಯಾಸ ಅಥವಾ ಸಂರಚನೆಯನ್ನು ಕಂಡುಹಿಡಿದವನು ಮಾಡಿದವನು ಯಾರು ಅಂತ ಕೇಳ್ತಾನೆ, ಜಾನ್ ವಾನ್ ನ್ಯೂಮನ್ ಎಂಬಾತನು ಕಂಪ್ಯೂಟರ್ ಆರ್ಕಿಟೆಕ್ಚರ್ನ ಪಿತಾಮಹ ಅಥವಾ ಕಂಪ್ಯೂಟರ್ ಆರ್ಕಿಟೆಕ್ಚರನ್ನು ನೀಡಿದವನು ಯಾರು ಅಂತ ಕೇಳ್ತಾನೆ, ಜಾನ್ ವಾನ್ ನ್ಯೂಮನ್ ಅವರಾಗಿರ್ತಾರೆ. ಇದು ನೆಕ್ಸ್ಟ್ ಲೆವೆಲ್ ಪ್ರಶ್ನೆ ಆಗಿರುತ್ತೆ, ನೆನಪಿಟ್ಕೊಂಡಿರಬೇಕಾಗ್ತದೆ ಸ್ನೇಹಿತರೆ. ಈಗ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಬರೋಣ ಇಮೇಜ್ ಮೂಲಕ. ಓಕೆ, ಇಲ್ಲೂ ಸಹ ಅಷ್ಟೇ PCPSIಗೆ ಪ್ರಶ್ನೆ ಕೇಳ್ತಾನೆ. CPU ಎಲ್ಲರೂ ಸಹ ಗೊತ್ತಿರುತ್ತೆ. CPU ಅಂದರೆ ಏನು, ಒಂದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ನಾವು ಕರಿತಾ ಬರ್ತೀವಿ ಸ್ನೇಹಿತರೆ. ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್. CPU ಇಲ್ಲಿ ಕಂಟ್ರೋಲ್ ಅಂತ ಆಪ್ಷನ್ ಕೊಟ್ಬಿಡ್ತಾನೆ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅನ್ನೋದನ್ನ ನೆನ್ಪಿಟ್ಕೊಂಡಿರಬೇಕು, ತುಂಬಾ ಇಂಪಾರ್ಟೆಂಟ್ ಆಗಿರ್ಬೋದು. ಈ CPU ಏನೆಲ್ಲ ಒಳಗೊಂಡಿರ್ತದೆ, ಒಂದು ಕಂಟ್ರೋಲ್ ಯೂನಿಟ್, ಇದನ್ನು CU ಅಂತ ಕರೀತಾರೆ, ಕಂಟ್ರೋಲ್ ಯೂನಿಟ್. ನಂತರ ಅದರೊಳಗಡೆ ರಿಜಿಸ್ಟರ್ ಇರುತ್ತೆ, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಇರುತ್ತೆ, ಮತ್ತು ಒಂದು MU ಮೆಮೊರಿ ಯೂನಿಟ್ ಅಂತ ಕರಿತಾ ಬರ್ತೀವಿ. ಮೆಮೊರಿ ಯೂನಿಟ್ ಇರ್ತದೆ ಸ್ನೇಹಿತರೆ. ನೋಡಿ, ಇಲ್ಲಿ ಇನ್ಪುಟ್ ಅಂತ ಹೇಳಿದ್ಮೇಲೆ ಇಲ್ಲಿ ಡೇಟಾ ನೀಡುವಂಥದ್ದು ನಾವು ಇನ್ಪುಟ್ ಅಂತ ಕರಿತೀವಿ. ನಿಮಗೆ ಸಂಸ್ಕರಣೆ, ಇಲ್ಲೆಲ್ಲ ಸಂಸ್ಕರಣೆ ಆಗಿ ಹೊರಗಡೆ ಬರುತ್ತಲ್ಲ, ಅದನ್ನು ನಾವು ಇನ್ಫಾರ್ಮೇಷನ್ ಅಂತ ಕರಿತೀವಿ. ಅದಕ್ಕೆ ನಿಮ್ಗೆ ಆಲ್ರೆಡಿ ಡೇಟಾ ಮತ್ತು ಇನ್ಫಾರ್ಮೇಷನನ್ನು ಡೆಫಿನೇಷನನ್ನು ಮುಂಚೆನೇ ತಿಳಿಸ್ಕೊಟ್ಟೆ ಸ್ನೇಹಿತರೆ. ಸೊ ಇಲ್ಲಿ ನಮಗೆ ತುಂಬಾ ಸಿಂಪಲ್ ಆಗಿರುವಂಥದ್ದು ಕೆಲವೊಂದು ಪ್ರಶ್ನೆಗಳನ್ನು ಇಷ್ಟರಲ್ಲಿ ಕೇಳ್ತಾ ಬರ್ತಾನೆ. ಎಕ್ಸಾಂಪಲ್ ಕೇಳ್ತಾನೆ, CPU ಏನೆಲ್ಲ ಒಳಗೊಂಡಿದೆ ಅಂತ. ಕಂಟ್ರೋಲ್ ಯೂನಿಟ್, ರೆಜಿಸ್ಟರ್, ALU ಅಂತ ಕರೀತಾರೆ. ಇದನ್ನು ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಫುಲ್ ಫಾರ್ಮ್ ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಇನ್ನು MU ಮೆಮೊರಿ ಯೂನಿಟ್, ನಿಮಗೆ ಮೆಮೊರಿ ಯೂನಿಟ್ ಅಂತಲೂ ಕೊಡ್ಬೋದು ಆಪ್ಷನು, ಅಥವಾ ಕೇವಲ MU
ALU ಮತ್ತು CU ಈ ಥರನೇ ಆಪ್ಷನನ್ನು ಕೊಡ್ತಾ ಬರ್ತಾನೆ. ಕೆಲವೊಮ್ಮೆ ಕನ್ಫ್ಯೂಷನ್ ಮಾಡೋದಕ್ಕೆ ನೀವು ಫುಲ್ಲಾಗಿ ಅದನ್ನು ನೆನಪಲ್ಲಿ ಇಟ್ಕೊಂಡಿರ್ಬೇಕು ಸ್ನೇಹಿತರೆ. ಇನ್ನು ಇನ್ಪುಟ್ ಡಿವೈಸ್ ಈಗ ಎಲ್ಲರೂ ಸಹ ಗೊತ್ತಿರುತ್ತೆ. ಇನ್ಪುಟ್ ಔಟ್ಪುಟ್ ಡಿವೈಸ್ ಅಂದರೆ ಯಾವುದು ಅಂತ ಲಾಸ್ಟಲ್ಲಿ ಹೇಳ್ತಾ ಬರ್ತೀನಿ. ಔಟ್ಪುಟ್ ಡಿವೈಸ್ ಯಾವುದು ಅಂತ ಸಹ ಲಾಸ್ಟಲ್ಲಿ ಹೇಳ್ತಾ ಬರ್ತೀನಿ. ಸೊ ಇಲ್ಲಿ ನಮಗೆ CPU ಬಗ್ಗೆ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾನೆ. ಏನು ಹೇಳಿ, CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಬಂದಾಗ ನಮಗೆ ಇದು ಕಂಪ್ಯೂಟರ್ನ ಹೃದಯ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಕಂಪ್ಯೂಟರ್ನ ಹೃದಯ ಅಥವಾ ಕಂಪ್ಯೂಟರ್ನ ಮೆದುಳು ಯಾವುದು ಅಂತ ಪ್ರಶ್ನೆ ಕೇಳಿದರೆ ಅದು CPUನೇ ಆಗಿರ್ತಾರೆ ಸ್ನೇಹಿತರೆ. ಕೇಂದ್ರೀಯ ಸಂಸ್ಕರಣ ಘಟಕ ಅಂತ ಕನ್ನಡದಲ್ಲಿ ಕರೀತಾರೆ, ಬಟ್ ನೀವು ಅದನ್ನು ಇಂಗ್ಲೀಷಲ್ಲೇ ನೆನ್ಪಿಟ್ಕೋಬೇಕಾಗುತ್ತೆ. ಓಕೆ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಓಕೆ, ಹಾಗಾದರೆ ಇಲ್ಲಿ ಈ ALU ಏನು ಮಾಡುತ್ತೆ ಅಂತ ಪ್ರಶ್ನೆ ಕೇಳ್ಬೋದು. ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಪ್ಲಾನ್ ನಮಗೆ ಅದೇ ಹೇಳ್ತಾ ಇದೆ. ಅರ್ಥಮೆಟಿಕ್ ಅಂದರೆ ಏನು, ಅಂಕಿ ಅಂಶಗಳಿಗೆ ಸಂಬಂಧಪಟ್ಟಂತೆ ಅಂಕಗಣಿತ ಮತ್ತು ಬೇರೆ ಬೇರೆ ಎಲ್ಲ ಒಂದು ತರ್ಕ ಕಾರ್ಯಾಚರಣೆಗಳಿಗೆ ಸಂಬಂಧಪಟ್ಟಂತೆ ಕಾರ್ಯನಿರ್ವಹಿಸೋದು ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಫಾರ್ ಎಕ್ಸಾಂಪಲ್ ಈಗ ಪ್ಲಸ್ಸು ಮೈನಸ್ಸು ಪರ್ಸೆಂಟೇಜು ಸ್ಟಾರ್ಗಳನ್ನು ಇರ್ಬೋದು, ಮತ್ತು ಅಂಡ್ ಗೇಟು ನಾರ್ ಗೇಟ್ ಅಂತೆಲ್ಲ ನೀವು ಓದಿರ್ತೀರ ಕಂಪ್ಯೂಟ್ರಿಗೆ ಓದಿ. ಈಕ್ವಲು ಮತ್ತು ಗ್ರೇಟರ್ ದೆನ್ ಮತ್ತು ಲೆಸ್ ದೆನ್ ಎಲ್ಲ ಓದಿರ್ತೀರಲ್ಲ, ಇವೆಲ್ಲ ಅಂಕಿಅಂಶಗಳು ಮತ್ತು ತರ್ಕಬದ್ಧಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಈ ತರ್ಕ ಕಾರ್ಯಾಚರಣೆಗಳೆಲ್ಲ ಬರೋದು ನಮಗೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟಲ್ಲಿ. ಅದೊಂದು ಪಾಯಿಂಟನ್ನು ನೆನ್ಪಿಟ್ಕೋಬೇಕಾಗ್ತದೆ. ನಂತರ ನಮಗೆ ಬರೋದು ಒಂದು ರಿಜಿಸ್ಟರ್ ಅಂತ ಬರುತ್ತೆ. ಈ ರಿಜಿಸ್ಟರ್ ಅಂದರೆ ಏನು, ಇದು ತಾತ್ಕಾಲಿಕ ಮಾಹಿತಿ ಶೇಖರಿಸಲು ಬಳಸುವಂಥ ಚಿಕ್ಕ ಸಾಧನ. ತುಂಬಾ ಇಂಪಾರ್ಟೆಂಟು. ಕಂಪ್ಯೂಟರ್ನಲ್ಲಿ ಟೆಂಪೊರರಿ, ಓಕೆ, ತಾತ್ಕಾಲಿಕವಾಗಿ ಮಾಹಿತಿಯನ್ನು ಶೇಖರಿಸಲು ಬಳಸುವಂಥ ಸಾಧನ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ರಿಜಿಸ್ಟರ್ ಎಂದು ಕೇಳಿಲ್ಲ, PC ಕೇಳುವಂಥ ಚಾನ್ಸಸ್ ಇರುತ್ತೆ, ಅಥವಾ ನಿಮಗೆ ವಿಲೇಜ್ ಅಕೌಂಟೆಂಟಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ತಾತ್ಕಾಲಿಕವಾಗಿ ಮಾಹಿತಿ ಶೇಖರಣೆ ಬಳಸುವಂಥ ಸಾಧನ ರಿಜಿಸ್ಟರ್ ಸಾಧನ ಆಗಿರ್ತದೆ ಸ್ನೇಹಿತರೆ. ಏನು ಸರ್ ಇಷ್ಟೆಲ್ಲ PC ವಿಲೇಜ್ ಅಕೌಂಟೆಂಟ್ಗೆ ಓದಬೇಕಾ ನಾವು, GK ಪೇಪರಲ್ಲಿ ಈ ರೀತಿ ಎಲ್ಲ ಕೇಳ್ತಾನೆ ಅಂತ ಅನ್ಕೋಬೋದು. ಎಸ್, ಪೇಪರು ಸ್ಟ್ಯಾಂಡರ್ಡ್ ಲೆವೆಲ್ ಬರುತ್ತೆ. ಸೊ ನಿಮಗೆ CPU ಒಳಗೆ ಏನಿದೆ ಅಂತ ಎಲ್ಲರೂ ಓದಿರ್ತಾರೆ, ಬಟ್ ಕೆಲವೊಮ್ಮೆ ಅವುಗಳಲ್ಲಿ ಸ್ಪೆಸಿಫಿಕ್ ಪಾಯಿಂಟ್ಗಳನ್ನು ಕೇಳ್ತಾ ಬರ್ತಾರೆ. ಇನ್ನು ಕಮ್ಯುನಿಕೇಷನ್ ಓದೋರಿಗೆ ಇದೆಲ್ಲ ಮ್ಯಾಟ್ರಲ್ಲ ತುಂಬ ಡೆಪ್ತಾಗಿ ಅವರು ಓದಿರ್ತಾರೆ ಸ್ನೇಹಿತರೆ. ಅದನ್ನು ಸಹ ನೆನ್ಪಿಟ್ಕೋಬೇಕಾಗ್ತದೆ ನೀವು. ಓಕೆ, ಎಲ್ಲ ರೀತಿಯಲ್ಲೂ ಅಷ್ಟೇ. ಬೇರೆಯವರು ಎಷ್ಟು ಓದಿದ್ದಾರೆ ಅಂತ ನೀವು ಅವ್ರು ಎಷ್ಟು ಓದಿದ್ದಾರೆ ಅಷ್ಟೂ ಓದಬೇಕು. ಅದಕ್ಕೆ ಒಂದು ಕೈ ನೀವು ಮೇಲಿದ್ರೆ ಮಾತ್ರ ನಿಮಗೆ ಸಕ್ಸಸ್ ಸಿಗೋದಕ್ಕೆ ಚಾನ್ಸಸ್ ಇರ್ತದೆ ಸ್ನೇಹಿತರೆ. ಎಲ್ಲರೂ ಓದಿರೋ ಪುಸ್ತಕನೇ ಓದಿದರೆ ನಾವು ಸಹ ಅಷ್ಟೇ ತೆಗೆದು ಅಷ್ಟೇ ಸ್ಕೋರ್ ತೆಗಿತೀವಿ. ಅದಕ್ಕಿಂತ ಎಕ್ಸ್ಟ್ರಾ ವರ್ಕ್ ಯಾರು ಮಾಡ್ತಾನೆ ಅವನಷ್ಟೇ ಎಕ್ಸಾಮಲ್ಲಿ ರಿಸಲ್ಟನ್ನು ಸೂಚಿಸಬಲ್ಲ, ಕೊಡಬಲ್ಲ ಸ್ನೇಹಿತರೆ. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ಇನ್ನು ನಮಗೆ ಮೆಮೊರಿ ಯೂನಿಟ್ ಅಂತ ಬಂದಾಗ ಇದರಲ್ಲಿ ಮಾಹಿತಿಗಳು ಮತ್ತು ಸೂಚನೆಗಳು ಫಲಿತಾಂಶಗಳನ್ನು ನಾವು ಸಂಗ್ರಹಣೆ ಮಾಡೋದು. ಮೆಮೊರಿ ಯೂನಿಟ್ ಹೆಸರೇ ಹೇಳ್ತಾ ಇದೆ, ಸ್ಮರಣಾಂಗ ಘಟಕ. ಮೆಮೊರಿಯನ್ನು ಇಟ್ಕೊಳ್ಳೋದಂದರೆ ಎಲ್ಲ ಮಾಹಿತಿ ಸೂಚನೆಗಳನ್ನು ಫಲಿತಾಂಶಗಳನ್ನು ಮೆಮೊರಿ ಯೂನಿಟ್ ಇಟ್ಕೊಳ್ಳುತ್ತೆ ಅನ್ನೋದನ್ನ ನೆನ್ಪಿಟ್ಕೊಂಡಿದ್ರೆ ಸಾಕಾಗ್ತದೆ. ಇನ್ನು ನಮಗೆ ಈ ಕಂಟ್ರೋಲ್ ಯೂನಿಟ್ ಅಂತ ಬರುತ್ತೆ. ಇದು ಅಷ್ಟೇ, ನಮಗೆ ಎಲ್ಲ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಗಳನ್ನು ಸರಿಯಾದ ಕ್ರಮವಾಗಿ, ಅಂದರೆ ಕಂಟ್ರೋಲ್ ಅಂದರೆ ಕಂಟ್ರೋಲ್ ಮಾಡೋದು, ಅಂದರೆ ಎಲ್ಲ ಡೇಟಾನ ಕರೆಕ್ಟಾಗಿ ಇದೆಯೋ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ, ಮತ್ತು ನಿಮಗೆ ಸೂಚನೆ ಕೊಡೋದಕ್ಕೋಸ್ಕರ, ಅಥವಾ ಡೇಟಾ ಕರೆಕ್ಟ್ ಇದೆಯೋ ಇಲ್ಲ ನಿರ್ವಹಣೆ ಮಾಡ್ತಾಯಿಲ್ಲ ಅಂತ ಚೆಕ್ ಮಾಡೋದಕ್ಕೆ ಕಂಟ್ರೋಲ್ ಯೂನಿಟನ್ನು ಬಳಸ್ತಾ ಬರ್ತಾರೆ ಸ್ನೇಹಿತರೆ. ಇಷ್ಟು ನೆನ್ಪಿಟ್ಕೊಳ್ಳಿ. ಮ್ಯಾಕ್ಸಿಮಮ್ ಕೇಳಿದರೆ ಈಸಿ ಲೆವೆಲ್ ಪ್ರಶ್ನೆ ಕೇಳ್ತಾನೆ, CPU ಒಳಗಡೆ ಏನಿದೆ ಅಂತ. ಅದನ್ನು ಬಿಟ್ಟರೆ ರಿಜಿಸ್ಟರ್ ಬಗ್ಗೆ ಅಥವಾ ಅರ್ಥಮೆಟಿಕ್ ಲಾಜಿಕ್ ಬಗ್ಗೆ ಇನ್ಫಾರ್ಮೇಷನ್ ಹೇಳಿದ್ನಲ್ಲ ಅದನ್ನಷ್ಟೇ ಕೇಳ್ತಾ ಬರ್ತಾನೆ. ಅದನ್ನು ಬಿಟ್ಟರೆ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಯಾವುದು ಅಂತ ಲಾಸ್ಟಲ್ಲಿ ಹೇಳ್ತೀನಿ, ಅಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಓಕೆ, ನಾನು ನೆಕ್ಸ್ಟ್ ನೋಡ್ತಾ ಬರೋಣ ಈಗ. ಸೊ ನೆಕ್ಸ್ಟ್ ಎಕ್ಸಾಮಲ್ಲಿ ಕೇಳುವಂಥದ್ದು ಯಾವುದು ಇನ್ಪುಟ್ ಡಿವೈಸ್ ಯಾವುದು ಔಟ್ಪುಟ್ ಡಿವೈಸ್ ಅಂತ ಪ್ರಶ್ನೆ ಕೇಳ್ತಾನೆ. ತುಂಬಾ ಇಂಪಾರ್ಟೆಂಟು. ಓಕೆ, ಇದನ್ನು ನೀವೇ ನೆನ್ಪಿಟ್ಕೋಬೇಕು. ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ಗೂಗಲ್ ಸರ್ಚ್ ಮಾಡಿದರೆ ತುಂಬ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಬರ್ತವೆ ಸ್ನೇಹಿತರೆ. ಅದ್ರ ಬಗ್ಗೆ ಹೇಳಲ್ಲ, ಯಾಕಂದರೆ ಯಾರು ಚಿಕ್ಕ ಹುಡುಗರೆಲ್ಲ ಜಸ್ಟ್ ನೀವು ಒಂದ್ಸಲ ಹೇಳ್ಕೊಟ್ಮೇಲೆ ಅದ್ರ ತಕ್ಕಂತೆ ಪಾಲನೆ ಮಾಡುವಷ್ಟು ಕೆಪಾಸಿಟಿ ಈ ಕಾಂಪಿಟೇಷನ್ ಫೀಲ್ಡಲ್ಲಿ ಇರಲೇಬೇಕಾಗುತ್ತೆ. ಇಲ್ಲಾಂದರೆ ಸಕ್ಸಸ್ ಸಿಗೋದು ಸ್ವಲ್ಪ ಲೇಟ್ ಆಗ್ತದೆ ಸ್ನೇಹಿತರೆ. ಸೊ ಇನ್ಪುಟ್ ಡಿವೈಸ್ ಯಾವುದು ನೋಡಿ, ಮಾಡೆಮ್ ಆಗಿರ್ಬೋದು, ಕ್ಯಾಮ್ರಾ, ಟಚ್ ಸ್ಕ್ರೀನ್, ವೆಬ್ ಕ್ಯಾಮ್ರಾ, ಕೀಬೋರ್ಡು, BCR ಅಂತ ಕರೀತಾರೆ, ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ. ಜಾಯ್ಸ್ಟಿಕ್, ಸ್ಕ್ಯಾನರ್ ಆಗಿರ್ಬೋದು, ಇವೆಲ್ಲ ಇನ್ಪುಟ್ ಡಿವೈಸ್ಗೆ ಸಂಬಂಧಪಟ್ಟಿದೆ. ಔಟ್ಪುಟ್ ಡಿವೈಸ್ ಯಾವೆಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಲಿಸ್ಟ್ ಮಾಡ್ಕೋಬೇಕಾದ್ರೆ ಇನ್ಪುಟ್ ಡಿವೈಸ್ ಯಾವುದು, ಔಟ್ಪುಟ್ ಡಿವೈಸ್ ಯಾವುದು ಲಿಸ್ಟ್ ಮಾಡ್ಕೋಬೇಕು. ಎಕ್ಸಾಮಲ್ಲಿ ಕೇಳ್ತಾನೆ, ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಡಿವೈಸ್ಗೆ ಉದಾಹರಣೆ ಆಗಿದೆ ಅಥವಾ ಆಗಿಲ್ಲ, ಅಥವಾ ಈ ಕೆಳಗಿನವುಗಳಲ್ಲಿ ಯಾವುದು ಔಟ್ಪುಟ್ ಡಿವೈಸ್ಗೆ ಉದಾಹರಣೆ ಆಗಿದೆ ಅಥವಾ ಆಗಿಲ್ಲ ಅಂತ ಪ್ರಶ್ನೆ ಕೇಳ್ಬೋದು. ಅಥವಾ ಜೋಡಿಗಳ ರೂಪದಲ್ಲಿ ಕೊಟ್ಬಿಟ್ಟು ಇನ್ಪುಟ್ ಔಟ್ಪುಟ್ ಅಂತ ಕೊಟ್ಬಿಟ್ಟು 4 ಆಪ್ಷನನ್ನು ನಿಮಗೆ ಕೊಟ್ಬಿಟ್ಟು ಎಷ್ಟು ಜೋಡಿಗಳು ಸರಿಯಾಗಿದೆ ಅಂತ ನಿಮಗೆ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಸೊ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ನೀವು ಗೂಗಲ್ ಸರ್ಚ್ ಮಾಡಿದ್ರು ಸಹ ಈ ಟಾಪಿಕ್ಕು ಸಿಗುತ್ತೆ. ಅದನ್ನು ನೀವು ಇನ್ಪುಟ್ ಔಟ್ಪುಟ್ ಡಿವೈಸನ್ನು ಒಂದು ಕಡೆ ಲೀಸ್ಟ್ ಔಟ್ ಮಾಡ್ಕೊಳ್ಳಿ. PC ಮತ್ತು ವಿಲೇಜ್ ಅಕೌಂಟೆಂಟ್ಗೆ 100% ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗ್ತದೆ, ನೆನಪಲ್ಲಿರಬೇಕು. ಇನ್ನು ಅದರಲ್ಲೇ ಟ್ವಿಸ್ಟ್ ಮಾಡಿ ಕೇಳೋದಾದ್ರೆ, ಈಗ ಇನ್ಪುಟ್ ಡಿವೈಸನ್ನು ಓದಿರ್ತೀರಾ, ಔಟ್ಪುಟ್ ಡಿವೈಸನ್ನು ಓದಿರ್ತೀರಾ. ಕೆಲವೊಂದು ಇನ್ಪುಟ್ ಆಗಿನೂ ಕೆಲಸ ನಿರ್ವಹಿಸುತ್ತದೆ ಮತ್ತು ಔಟ್ಪುಟ್ ಆಗಿನೂ ಜಂಟಿಯಾಗಿ ಕೆಲಸ ನಿರ್ವಹಿಸುತ್ತೆ. ಆ ಜಂಟಿಯಾಗಿ ಕೆಲಸ ನಿರ್ವಹಿಸುವಂಥ ಡಿವೈಸ್ಗಳು ಇವಾಗಿರ್ತವೆ ಸ್ನೇಹಿತರೆ. ಡಿಜಿಟಲ್ ಕ್ಯಾಮರಾ,
ಪೆನ್ ಡ್ರೈವ್ ಆಗಿರ್ಬೋದು, ಟಚ್ ಸ್ಕ್ರೀನ್ ಆಗಿರ್ಬೋದು, ವೆಬ್ ಕ್ಯಾಮ್ ಆಗಿರ್ಬೋದು, ಫ್ಯಾಕ್ಸ್ ಆಗಿರ್ಬೋದು, ಮಾಡೆಮ್ ಆಗಿರ್ಬೋದು ಮತ್ತು CD DVD ಇನ್ಪುಟ್ ಮತ್ತು ಔಟ್ಪುಟ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಓಕೆ ನೋಡಿ, ಇನ್ಪುಟ್ಟೂ ಬರ್ತವೆ, ಇವು ಔಟ್ಪುಟ್ಟಲ್ಲೂ ಸಹ ಬರ್ತವೆ, ನೆನಪಲ್ಲಿಟ್ಕೊಂಡಿರ್ಬೇಕು, ತುಂಬಾ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಯಾಕಂದರೆ ವೆಬ್ ಕ್ಯಾಮ್ರಾ ಮನೇಲಿ ಯಾವುದೋ ಒಂದು ಕಡೆ ವೆಬ್ ಕ್ಯಾಮ್ರಾ ಹಾಕಿದ್ದೀರಿ ಅಂದರೆ ನಮ್ಮನ್ನು ನೋಡ್ತಾ ಇರುತ್ತೆ, ಪ್ಲಸ್ ಅದು ರೆಕಾರ್ಡು ಆಗಿರುತ್ತೆ, ನಮಗೆ ಯಾವಾಗ ಬೇಕಾದನ್ನು ನೋಡ್ತಾ ಬರೋದು, ಹಾಗಾಗಿ ಅದು ಔಟ್ಪುಟ್ಟು ಸಹ ಕೊಡ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಟಚ್ ಸ್ಕ್ರೀನ್ ಮೊಬೈಲ್ ಯೂಸ್ ಮಾಡ್ತಾ ಇದ್ವಿ, ನಮಗೆ ಏನು ಬೇಕು ಅಂತ ಅಲ್ಲೇ ಸರ್ಚ್ ಮಾಡ್ತೀವಿ, ಮತ್ತು ಟಚ್ ಸ್ಕ್ರೀನಲ್ಲೇ ನಮಗೆ ಔಟ್ಪುಟ್ಟು ಸಿಗುತ್ತೆ, ನಮ್ಗೆ ಏನು ಹುಡುಕ್ತಿದ್ವು ಅದು ಸಿಗುತ್ತೆ, ಹಾಗಾಗಿ ಅದನ್ನು ಇನ್ಪುಟ್ ಕಮ್ ಔಟ್ಪುಟ್ ಡಿವೈಸ್ ಅಂತಲೂ ಸಹ ಕರಿತೀವಿ. CD ಅಷ್ಟೇ, ಖಾಲಿ CD ಇರುತ್ತೆ, ಅದರಲ್ಲಿ ನಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ನ ನಾವು ಅಲ್ಲಿ ಅಪ್ಲೋಡ್ ಮಾಡ್ಬೋದು, ಮತ್ತು ಅದರಲ್ಲಿ ಇರುವಂಥ ಇನ್ಫಾರ್ಮೇಷನ್ ನಾವು ಬೇರೆ ಕಡೆ ಹಾಕಿ ನೋಡ್ಬೋದು, ಹಾಗಾಗಿ ಇದನ್ನು ಇನ್ಪುಟ್ ಕಮ್ ಔಟ್ಪುಟ್ ಡಿವೈಸ್ ಅಂತಲೂ ಸಹ ಕರಿತಾ ಬರ್ತೀವಿ ಸ್ನೇಹಿತರೆ. ಇನ್ನು ಮಾಡೆಮು ಅಷ್ಟೇ ಎಲ್ಲರೂ ಸಹ ಗೊತ್ತಿರುತ್ತೆ, ಇಂಟರ್ನೆಟಿಗೆ ಸಂಬಂಧಪಟ್ಟಿರುವಂಥದ್ದು. ಇಂಟರ್ನೆಟ್ಟಲ್ಲಿ ಏನು ಗೂಗಲ್ ಸರ್ಚ್ ಮಾಡ್ಬೇಕಾದ್ರೆ ಮಾಡೆಮ್ ಯೂಸ್ ಮಾಡ್ಕೊಂಡು ಹಾಕಿ ಸರ್ಚ್ ಮಾಡ್ತಾ ಇರ್ತೀವಿ, ಈ ಸರ್ಚ್ ಮಾಡಿದಾಗಲೂ ಸಿಗುತ್ತೆ, ಅದನ್ನು ಇನ್ಪುಟ್ ಅಂತ ಕರಿತೀವಿ. ಸರ್ಚ್ ಮಾಡಿದಾಗ ಏನು ಸಿಗುತ್ತೆ ನಮಗೆ ಅದನ್ನು ಔಟ್ಪುಟ್ ಡಿವೈಸ್ ಅಂತ ಕರಿತಾ ಬರ್ತೀವಿ ಸ್ನೇಹಿತರೆ, ಹಾಗಾಗಿ ಅದೆಲ್ಲ ಇಂಪಾರ್ಟೆಂಟ್ ಆಗಿರ್ತದೆ. ಇದನ್ನು ಸಹ ಸ್ಕ್ರೀನ್ಶಾಟನ್ನು ತೊಗೊಂಡು ನೋಟ್ ಮಾಡಿಟ್ಕೊಳ್ಳಿ, ಅಥವಾ ಇದೇ ರೀತಿ ನೀವು ನೋಟ್ಸನ್ನು ಮಾಡ್ಕೊಂಡಿದ್ರೆ ತುಂಬ ಉತ್ತಮ ಆಗಿರ್ತದೆ ಸ್ನೇಹಿತರೆ. ಓಕೆ, ಇಲ್ಲಿ ನೆಕ್ಸ್ಟ್ ನೋಡ್ತಾ ಬರೋಣ. ಎಸ್, ಇನ್ನೂ ನೆಕ್ಸ್ಟ್ ಲೆವೆಲ್ ಅವನೇನಾದರೂ ಪ್ರಶ್ನೆ ಕೇಳಿದರೆ ಪಾಯಿಂಟಿಂಗ್ ಡಿವೈಸ್, ಕೆಲವೊಂದು ಪಾಯಿಂಟ್ ಮಾಡಿ ಕೊಡುವಂಥದ್ದು ಡಿವೈಸ್ಗಳಿರ್ತವೆ. ಆ ಪಾಯಿಂಟಿಂಗ್ ಡಿವೈಸ್ ಅಂತ ಯಾವುದು, ಮೇಯ್ನ್ ನಮಗೆ ಮೌಸ್, ಈ ಕೆಳಗಿನವುಗಳಲ್ಲಿ ಯಾವುದು ಪಾಯಿಂಟಿಂಗ್ ಡಿವೈಸ್ ಅಂತ ಕೊಟ್ಬಿಟ್ಟು ಕೀಬೋರ್ಡ್ ಆಗಿರ್ಬೋದು ಬೇರೆ ಬೇರೆ ಆಪ್ಷನನ್ನು ಕೊಡ್ತಾ ಬರ್ತಾನೆ. ಮೇಯ್ನ್ ಮೌಸ್ ಆಗಿರ್ತದೆ. ಇನ್ನು ಪಾಯಿಂಟಿಂಗ್ ಸ್ಟಿಕ್ ಅಂತ ಒಂದು ಬರುತ್ತೆ ಕೀಬೋರ್ಡಲ್ಲಿ, ಅದಾಗಿರ್ತದೆ. ಇನ್ನು ಸ್ಟೈಲಿಶ್ ಪೆನ್ ಆಗಿರ್ಬೋದು, ಟ್ರ್ಯಾಕ್ ಬಾಲ್ ಆಗಿರ್ಬೋದು, ಇವೆಲ್ಲ ಪಾಯಿಂಟಿಂಗ್ ಡಿವೈಸ್ಗೆ ಇಂಪಾರ್ಟೆಂಟ್ ಆಗಿರ್ತದೆ. ಮ್ಯಾಕ್ಸಿಮಮ್ ಮೌಸ್ ಅಥವಾ ಜಾಯ್ಸ್ಟಿಕ್ ಅಂತ ಬರುತ್ತೆ, ಅದನ್ನು ಕೇಳ್ತಾ ಬರ್ತಾನೆ. ಜಾಯ್ಸ್ಟಿಕ್ಕು ಸಹ ಒಂದು ಪಾಯಿಂಟಿಂಗ್ ಡಿವೈಸ್ಗೆ ಉದಾಹರಣೆ ಆಗಿರ್ತದೆ. ನೆನಪಿಟ್ಕೊಳ್ಳಿ, 4-5 ನೆನಪಿಟ್ಕೊಂಡಿದ್ರೆ ಸಾಕಾಗಿರ್ತದೆ ಸ್ನೇಹಿತರೆ. ಮ್ಯಾಕ್ಸಿಮಮ್ ಮೌಸ್ ಬಗ್ಗೆ ನಿಮಗೆ ಕೇಳ್ತಾ ಬರ್ತಾನೆ, ಅಥವಾ ಟ್ರ್ಯಾಕ್ ಬಾಲ್ ಬಗ್ಗೆ ನಿಮಗೆ ಕೇಳ್ತಾ, ಜಾಯ್ಸ್ಟಿಕ್ ಬಗ್ಗೆ ಕೇಳ್ತಾ ಬರ್ತೀವಿ. ಇವೆಲ್ಲ ಪಾಯಿಂಟಿಂಗ್ ಡಿವೈಸ್ಗೆ ಒಂದು ಉದಾಹರಣೆ ಆಗಿರ್ತದೆ. ಸುಮ್ಮನೆ ನೆನಪಿಟ್ಕೊಳ್ಳಿ, ಪಾಯಿಂಟಿಂಗ್ ಡಿವೈಸ್ ಮೌಸ್ ಅಂತ ನೆನಪಿಟ್ಕೊಳ್ಳಿ. 100% ಒಂದಲ್ಲ ಒಂದು ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾನೆ. ಎಸ್, ನೆಕ್ಸ್ಟ್ ನಮಗೆ ಸಾಮಾಜಿಕ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾದ ಪ್ಲ್ಯಾಟ್ಫಾರ್ಮ್ಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ. ಸಾಮಾಜಿಕ ಮಾಧ್ಯಮ ವೇದಿಕೆಗಳಾಗಿರ್ತವೆ. ನೀವು ಕೆಲವೊಂದು PSIಗೆ ಓದ್ತಿದ್ರು ಟ್ರಾನ್ಸ್ಲೇಷನನ್ನು ಕೆಲವೊಂದು ಕಡೆ ಕಂಪ್ಯೂಟರಲ್ಲಿ ಗಮನಿಸ್ಬೇಕು. ಸಾಮಾಜಿಕ ಮಾಧ್ಯಮ ವೇದಿಕೆ ಅಂದರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಅಂತ ನಾವು ಕರಿತಾ ಬರ್ತೀವಿ ಸ್ನೇಹಿತರೆ. ವೇದಿಕೆಗಳಿಗೆ ಒಂದು ಪ್ಲ್ಯಾಟ್ಫಾರ್ಮ್ಸ್ ಅಂತ ಕರಿತಾ ಬರ್ತೀವಿ. ಕೆಲವೊಂದು ಪೇಪರ್ ಕಟಿಂಗ್ಸನ್ನು ಓದಬೇಕಾದ್ರೆ ನೀವು ಇಂಗ್ಲೀಷ್ ಟು ಕನ್ನಡ ಆಗಿಂದಾಗಲೇ ಟ್ರಾನ್ಸ್ಲೇಟ್ ಮಾಡ್ಕೋಬೇಕು, PSI ಮತ್ತು ESI DSIಗೆ ಓದ್ತಿರುವಂತಹ ಅಭ್ಯರ್ಥಿಗಳು. ಸೊ ಇಲ್ಲಿ ನಮಗೆ ಫೇಸ್ಬುಕ್ ನಿಮಗೆಲ್ಲರೂ ಸಹ ಪ್ರತಿಯೊಬ್ಬರು ಸಹ ಯೂಸ್ ಮಾಡಿರ್ತಾರೆ, ಹಾಗಾಗಿ ಅದರ ಫೌಂಡರನ್ನು ನೀವು ನೋಡಿರಲೇಬೇಕಾಗುತ್ತೆ. ಮೇನ್ ಇವರು ಫೇಸ್ಬುಕ್ನ ಪಿತಾಮಹ ಅಥವಾ ಫೇಸ್ಬುಕ್ಕನ್ನು ಕಂಡುಹಿಡಿದಿದ್ದು ಮಾರ್ಕ್ ಜುಕರ್ಬರ್ಗ್ ಅವರಾಗಿರ್ತಾರೆ. 2004 ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಮಿಕ್ಕಿದ ಯಾವುದು ಓದೋಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಓಕೆ, ನಂತರ ಟ್ವಿಟರ್ ಅಂತ ಬಂದಾಗ ಜಾಕ್ ಡಾರ್ಸಿ. ಓಕೆ, ತುಂಬಾ ಇಂಪಾರ್ಟೆಂಟು. ಜಾಕ್ ಡಾರ್ಸಿ ಎಂಬವರು ಟ್ವಿಟರನ್ನು ಫೌಂಡ್ ಮಾಡಿರ್ತಾರೆ. ಯಾಕಂದ್ರೆ ಟ್ವಿಟರ್ ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿದೆ. 2006ರಲ್ಲಿ ಫೌಂಡ್ ಮಾಡಿರ್ತಾರೆ ಸ್ನೇಹಿತರೆ. ಟ್ವಿಟರ್ ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ಬೋದು, ಈಗ ಸೋಷಿಯಲ್ ಮೀಡಿಯಾ ಅಂತ ಬಂದ ತಕ್ಷಣ ಒಂದು ಫೌಂಡರ್ ಬಗ್ಗೆ ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಬರ್ತಾನೆ. ಅದನ್ನು ಬಿಟ್ಟರೆ ವರ್ಷಗಳನ್ನು ಕೇಳದೇ ಇರ್ಬೋದು, ಬಟ್ ಕಾಲಾನುಕ್ರಮವಾಗಿ ಈ ಕೆಳಗಿನ ಒಂದು ಸಾಮಾಜಿಕ ಮಾಧ್ಯಮಗಳು ಅವುಗಳು ಬಂದಂತಹ ವರ್ಷಗಳಿಗೆ ಸಂಬಂಧಪಟ್ಟಂತೆ, ಜಾರಿಯಾದಂಥ ವರ್ಷಗಳಿಗೆ ಸಂಬಂಧಪಟ್ಟಂತೆ ಕಾಲಾನುಕ್ರಮವಾಗಿ ಬರೆಯಿರಿ ಅಂತ ಕೇಳ್ತಾ ಬರೋದು. ಹಾಗೆ ಫಸ್ಟ್ ಫೇಸ್ಬುಕ್ ಬರುತ್ತೆ, ನಂತರ ಟ್ವಿಟರ್ ಬಂದಿರ್ತದೆ ಸ್ನೇಹಿತರೆ. ಎಸ್, ನೆಕ್ಸ್ಟ್ ನಮಗೆ ಬಂದಾಗ ಇನ್ಸ್ಟಾಗ್ರಾಮ್, ಎಲ್ಲರೂ ಸಹ ಗೊತ್ತಿರುತ್ತೆ. ಇನ್ಸ್ಟಾಗ್ರಾಮನ್ನು ರಚಿಸಿದವರು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಕೆವಿನ್ ಸಿಸ್ಟ್ರೋಮ್ ಮತ್ತು ಮೈಕ್ ಕ್ರಿಗರ್. ಓಕೆ, ಮೇನ್ ಇವರು ಕೆವಿನ್ ಸಿಸ್ಟ್ರೋಮ್ ಎಂಬಾತನು ಇನ್ಸ್ಟಾಗ್ರಾಮ್, ಯಾಕೆ ಇತ್ತೀಚೆಗೆ ಅತಿ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿರೋದು ಇನ್ಸ್ಟಾಗ್ರಾಮೇ ಆಗಿರುತ್ತೆ, ಹಾಗಾಗಿ ಕೆವಿನ್ ಸಿಸ್ಟ್ರೋಮ್ ಆಗಿರ್ತಾರೆ. ಇನ್ನು ವಾಟ್ಸಪ್ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ. ಜಾನ್ ಕೋಮ್ ಮತ್ತು ಬ್ರಿಯನ್ ಆಕ್ಟನ್, ತುಂಬ ಇಂಪಾರ್ಟೆಂಟ್ ಇವರು. ಜಾನ್ ಕೋಮ್ ಮತ್ತು ಬ್ರಿಯನ್ ಆಕ್ಟನ್ ಎಂಬಾತನು 2009ರಲ್ಲಿ ಇದನ್ನು ಫೈಂಡ್ ಔಟ್ ಮಾಡಿರ್ತಾರೆ ಸ್ನೇಹಿತರೆ. ಇದೇನು ವರ್ಷ ಇನ್ಸ್ಟಾಗ್ರಾಮ್ ಏನು ಓದೋಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು ಯೂಟ್ಯೂಬ್. ಪ್ರತಿಯೊಬ್ಬರು ಸಹ ಬಳಸ್ತಾರೆ, ಚಿಕ್ಕ ಮಕ್ಕಳಿಂದ ಇದ್ದು ದೊಡ್ಡದವ್ರಿಗೆ. ಓಕೆ, ಸ್ಟೀವ್ ಚೆನ್ ಎಂಬಾತನು ಇದನ್ನು ಕಂಡಿರ್ತಾನೆ ನೋಡಿ. ಇಲ್ಲಿ ಜಾವೀದ್ ಕರೀಮ್, ತುಂಬಾ ಇಂಪಾರ್ಟೆಂಟ್. ಜಾವೀದ್ ಕರೀಮ್ ಮತ್ತು ಸ್ಟೀವ್ ಚೆನ್ ಎಂಬಾತರು ಯೂಟ್ಯೂಬನ್ನು ಫೈಂಡ್ ಔಟ್ ಮಾಡಿರ್ತಾರೆ 2005ರಲ್ಲಿ, ನೆನಪಿಟ್ಕೊಳ್ಳಿ. ನಂತರ ಲಿಂಕ್ಡ್ ಇನ್ ರೀಡ್ ಆಫ್ಮಾನ್ ಎಂಬಾತನು ಪತ್ತೆ ಹಚ್ಚಿರ್ತಾನೆ. ಇನ್ನು ಸ್ನ್ಯಾಪ್ಚಾಟ್, ಇವೆಲ್ಲ ಏನು ಕೇಳೋದಿಲ್ಲ, ಜಸ್ಟ್ ಒಂದು ಕಡೆ ಬರೆದಿಟ್ಕೊಂಡಿಟ್ಕೊಡಿ. ಇನ್ನು ಟಿಕ್ಟಾಕ್, ಇದು ಭಾರತದಲ್ಲಿ ಬ್ಯಾನ್ ಆಗಿದೆ, ಇದನ್ನು ಸಹ ಕಂಡಿಡ್ತಾರೆ, ಇದನ್ನು ನೆನಪಿಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇನ್ನು ಟೆಲಿಗ್ರಾಮ್ ತುಂಬಾ ಇಂಪಾರ್ಟೆಂಟ್. ನಾವೆಲ್ಲ ಟೆಲಿಗ್ರಾಮ್ ತುಂಬಾ ಕಾಂಪಿಟೇಟಿವ್ ಫೀಲ್ಡಲ್ಲಿ ಯೂಸ್ ಮಾಡೋದ್ರಿಂದ ಕೇಳ್ಬೋದು. ಪಾವೆಲ್ ಡುರಾವ್ ಎಂಬಾತನು ಟೆಲಿಗ್ರಾಮ್, ಯಾಕಂದರೆ ಇವರು ನ್ಯೂಸಲ್ಲೂ ಸಹ ಇದೆ, ಇತ್ತೀಚೆಗೆ ಕೋರ್ಟ್ ಮೆಟಲನ್ನು ಸಹ ಇವರು ಏರಿದ್ರು, ಹಾಗಾಗಿ ಪಾವೆಲ್ ಡ್ಯೂರಾಮ್ ಎಂಬಾತನು ಟೆಲಿಗ್ರಾಮನ್ನು ಪತ್ತೆ ಹಚ್ಚಿರ್ತಾನೆ ಸ್ನೇಹಿತರೆ 2013ರಲ್ಲಿ. ಇನ್ನು ರೆಡಿಟ್ ಅಂತ ಬರುತ್ತೆ, ಇದೇನು ಓದೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಒಂದು ಕಡೆ ಬರೆದಿಟ್ಕೊಳ್ಳಿ, ಎಷ್ಟೊಂದು ಸೋರ್ಸ್ ಇರಲಿ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೇಯ್ನ್ ನಿಮಗೆ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಮತ್ತು ನಿಮಗೆ ಒಂದು ಟೆಲಿಗ್ರಾಮನ್ನು ಓದ್ಕೊಂಡಿದ್ರೆ ಸಾಕಾಗಿರ್ತದೆ. ಆಲ್ಮೋಸ್ಟ್ ನಿಮಗೆ ಇಷ್ಟರಲ್ಲೇ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಓಕೆ, ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟು. ಇದು PC ಮತ್ತು ವಿಲೇಜ್ ಅಕೌಂಟೆಂಟ್, PSI, FD ಎಲ್ಲ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಕೇಳಿದ್ದಾನೆ. ಮುಂದೆ ಯಾವ ರೀತಿ ಕೇಳ್ತಾನೆ ಅಂತಲೂ ಸಹ ತಿಳಿಸ್ಕೊಡ್ತೀನಿ. ತುಂಬಾ ಇಂಪಾರ್ಟೆಂಟು. ಇಮೇಲ್ ಮತ್ತು Gmail ಎರಡಕ್ಕೂ ವ್ಯತ್ಯಾಸ ಇದೆ. ಸೊ ಇಲ್ಲಿ
ಕಂಪ್ಲೀಟ್ ನೋಡಿ. ಇಮೇಲ್ ಫುಲ್ ಫಾರ್ಮ್ ಏನು ಅಂತ ಕೇಳ್ತಾನೆ. ಇಮೇಲ್ ಈ ರೀತಿ ಬರೀತಾರೆ, ಇಮೇಲ್ ಇಲ್ಲಿ ಒಂದು ಸ್ಲ್ಯಾಶ್ ಇರುತ್ತೆ. ಇಮೇಲ್ ಫುಲ್ ಫಾರ್ಮ್ ಏನು ಅಂತ ಕೇಳ್ತಾನೆ. ಎಲೆಕ್ಟ್ರಾನಿಕ್ ಎಕ್ಸಾಮಲ್ಲಿ ಎಲೆಕ್ಟ್ರಾನಿಕ್ಕು ಆಪ್ಷನ್ ಕೊಟ್ಟಿದ್ದಾನೆ, ಎಲೆಕ್ಟ್ರಾನಿಕ್ಸು ಆಪ್ಷನ್ ಕೊಟ್ಟಿದ್ದಾನೆ ಒಂದು ಎಕ್ಸಾಮಲ್ಲಿ. ಸೊ ಎಲೆಕ್ಟ್ರಾನಿಕ್ ಅಷ್ಟೇ ಆಗಿರ್ತದೆ, ಎಲೆಕ್ಟ್ರಾನಿಕ್ ಮೇಲ್ ಅಂತ ಕರಿತೀವಿ. ಇದನ್ನು ಕಂಡುಹಿಡಿದಿದ್ದು ರೇ ಟಾಮಿಲ್ಸನ್ ಎಂಬಾತನು ಈ ಇಮೇಲನ್ನು ಕಂಡುಹಿಡಿದಿದ್ದಾನೆ ಸ್ನೇಹಿತರೆ. ಟೆಕ್ಸ್ಟು, ಫೈಲ್ಸು, ಫೋಟೋಸು, ಡಾಕ್ಯುಮೆಂಟ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾ ಬರ್ಬೋದು. ಇಲ್ಲ ನಮಗೆ ಇದು ಫಸ್ಟ್ ನಮಗೆ ಯಾವ ರೀತಿ ಈ ಸೆಂಟ್ ದ ಫಸ್ಟ್ ಇಮೇಲ್ ಆ್ಯಂಡ್ ಇಂಟ್ರೊಡ್ಯೂಸ್ ದ ಅಟ್ ಸಿಂಬಲ್ ಇನ್ ದಿ ಇಮೇಲ್ ಅಡ್ರೆಸ್. ನಮಗೆ ಇಮೇಲ್ ಅಡ್ರೆಸ್ಸಲ್ಲಿ ಮೊದಲ ಬಾರಿಗೆ ಬಳಸಿದಂತಹ ಸಿಂಬಲ್ಲು ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ. ನೀವೆಲ್ಲರೂ ಗೊತ್ತು gmail.com ಅಂತ ಎಲ್ಲರೂ ಸಹ ಆಗ್ತದೆ. ಅದೇ ರೀತಿ gmail.com ಅಂತಲೂ ಸಹ ಇಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಹಾಗಾಗಿ ಇಂಪಾರ್ಟೆಂಟ್ ಆಗಿರುವಂಥದ್ದು, ತುಂಬಾ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಸೊ ವರ್ಷ 1971ರಲ್ಲಿ ಫಸ್ಟ್ ಇಮೇಲನ್ನು ಕಂಡುಹಿಡ್ತಾರೆ. ಇದನ್ನು ಎಲೆಕ್ಟ್ರಾನಿಕ್ ಮೇಲ್, ಇದನ್ನು ಕಂಡುಹಿಡಿದಿದ್ದು ರೇಮಂಡ್ ಟಾಮಿಲ್ಸನ್ ಎಂಬಾತನು 1971. ಫಸ್ಟ್ ಸಿಂಬಲ್ ಯಾವುದು ಅಂತ ಕೇಳ್ತಾನೆ. ಇದನ್ನು ಫಸ್ಟ್ ಸಿಂಬಲ್ ಅನ್ನೋದನ್ನ ನಿಮಗೆ ಕಮ್ಯುನಿಕೇಷನ್ ಪೇಪರಲ್ಲಿ ಕೇಳ್ತಾ ಬರೋದು ಪ್ರಶ್ನೆ. PCPSI GK ಪೇಪರಲ್ಲಿ ಏನು ಕೇಳೋದಿಲ್ಲ ಸ್ನೇಹಿತರೆ, ಅದ್ರ ಬಗ್ಗೆ ವರಿಬೇಕಾಗಿಲ್ಲ. ಸೊ ನಮಗೆ ಇದೊಂದು ಇಂಟರ್ನೆಟ್ ಮೂಲಕ ಡೇಟಾವನ್ನು ಸೆಂಡ್ ಮಾಡಲು, ರಿಸೀವ್ ಮಾಡಲು ಇಂಟರ್ನೆಟ್ ಮೂಲಕ ಬಳಸೋದನ್ನ ನಾವು ಎಲೆಕ್ಟ್ರಾನಿಕ್ ಮೇಲ್ ಅಂತಲೂ ಸಹ ಕರಿತೀವಿ. ನೆನ್ಪಿಟ್ಕೊಳ್ಳಿ. ಎಲೆಕ್ಟ್ರಾನಿಕ್ ಅಂದರೆ ಏನು, ಇಂಟರ್ನೆಟ್ ಮೂಲಕ ಅನ್ನೋದನ್ನ ನೆನ್ಪಿಟ್ಕೊಂಡಿರಬೇಕು. ನಂತರ ಬರೋದು ಜಿಮೇಲ್ನ ಒಂದು ಪಿತಾಮಹ ಅಂತ ಕೇಳ್ತಾನೆ. ಪೌಲ್ ಬುಚೆಟಿ ಅಂತ ಕರಿತೀವಿ. ಓಕೆ, ಪೌಲ್ ಬುಚೆಟಿ ಎಂಬಾತನು ಜಿಮೇಲನ್ನು ಕಂಡುಹಿಡಿದಿದ್ದ ಸ್ನೇಹಿತರೆ. ಈ ಜಿಮೇಲನ್ನು ಸ್ಟ್ರಕ್ಚರ್ ಅಥವಾ ಯಾವ ಒಂದು ಕಂಪನಿ ಸೃಷ್ಟಿಸಿತು ಅಂತ ಪ್ರಶ್ನೆ ಕೇಳ್ತಾನೆ. ಗೂಗಲ್ ನೋಡಿ, ಜಿಮೇಲ್, ಜಿ ಅಂದರೆ ಗೂಗಲ್ ಅಂತ ನೆನ್ಪಿಟ್ಕೊಳ್ಳಿ. ಎಕ್ಸಾಮಲ್ಲಿ ನಿಮಗೆ ಕನ್ಫ್ಯೂಷನ್ ಆಗಲ್ಲ. 2004ರಲ್ಲಿ ಇದನ್ನು ಕಂಡುಹಿಡಿದ್ರು ಸ್ನೇಹಿತರೆ. ಇದನ್ನು ಸಹ ಇಂಪಾರ್ಟೆಂಟ್ ಆಗ್ತದೆ. ನಮಗೆ ಈ ಜಿಮೇಲ್ ಎಷ್ಟು GB ಡೇಟಾವನ್ನು ನಮಗೆ ಕೊಡುತ್ತೆ ಫ್ರೀಯಾಗಿ ಅಂತ ಕೇಳ್ತಾನೆ. 15 GB ಡೇಟಾವನ್ನು ಫ್ರೀಯಾಗಿ ಇದು ಕೊಡ್ತಾ ಬರ್ತದೆ ಸ್ನೇಹಿತರೆ. ಒಂದು ಗೂಗಲ್ ಡ್ರೈವ್ ಆಗಿರ್ಬೋದು, ಗೂಗಲ್ ಫೋಟೋಸ್ ಆಗಿರ್ಬೋದು, ಇವೆಲ್ಲನೂ ಸಹ ನಿಮಗೆ ಮಾಹಿತಿಯನ್ನು ತಿಳ್ಕೊಂಡಿರಲೇಬೇಕಾಗುತ್ತೆ. 15 GB ವರೆಗೂ ಇದು ಡೇಟಾವನ್ನು ಕೊಡುತ್ತೆ. ಅದಾದಮೇಲೆ ನಾವು ಸ್ವಲ್ಪ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಡೇಟಾವನ್ನು ತೊಗೊಳ್ತಾ ಬರಬೇಕಾಗುತ್ತೆ. ಸೊ ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುವಂಥದ್ದು. ಓಕೆ, ನೆಕ್ಸ್ಟ್ ಬರೋದು ಆರ್ಟ್ ಮೇಲ್. ತುಂಬಾ ಇಂಪಾರ್ಟೆಂಟು, 100%. ಇದನ್ನು ಸಹ ಒಂದಲ್ಲ ಒಂದು ಎಕ್ಸಾಮಲ್ಲಿ ಪ್ರಶ್ನೆ ಆಗುತ್ತೆ. ಆರ್ಟ್ ಮೇಲ್ ಈಸ್ ಒನ್ ಆಫ್ ದಿ ಫಸ್ಟ್ ಪಾಪ್ಯುಲರ್ ವೆಬ್ ಬೇಸ್ಡ್ ಇಮೇಲ್ ಸರ್ವಿಸ್. ನಮಗೆ ಮೊದಲ ಒಂದು ಪಾಪ್ಯುಲರ್ ಆಗಿರುವಂತಹ ಇಮೇಲ್ ಸರ್ವಿಸ್ ಯಾವುದು ವೆಬ್ ಬೇಸ್ಡ್ ಅಂದರೆ, ಇಲ್ಲಿ ನೋಡಿದರೆ ವೆಬ್ಸೈಟ್ ಬೇಸ್ಡ್ ಅನ್ನೋದು ಇಂಪಾರ್ಟೆಂಟ್. ವೆಬ್ ಬೇಸ್ಡ್ ಇಮೇಲ್ ಸರ್ವಿಸ್ ಯಾವುದು ಅಂತ ಕೇಳ್ತಾನೆ. ಆರ್ಟ್ ಮೇಲ್ ಆಗಿರ್ತಾರೆ ಸ್ನೇಹಿತರೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ ವೆಬ್ ಬೇಸ್ಡ್ ಅನ್ನೋದು ಪಾಯಿಂಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ನಂತರ ಬರೋದು ನಮಗೆ ಇದನ್ನು 1996ರಲ್ಲಿ ಸಬೀರ್ ಭಟಿಯಾ ಮತ್ತು ಜಾಕ್ ಸ್ಮಿತ್, ಮೋಸ್ಟ್ ಇಂಪಾರ್ಟೆಂಟ್ ಇವರು ಸಬೀರ್ ಭಟಿಯಾ ಅನ್ನೋರು, ಅದ್ರ ಜೊತೆ ಜಾಕ್ ಸ್ಮಿತ್ ಅನ್ನೋದು ಓದ್ಕೊಂಡಿರಿ. ಆರ್ಟ್ ಮೇಲ್ನ ಪಿತಾಮಹ ಅಥವಾ ಆರ್ಟ್ ಮೇಲನ್ನು ಕಂಡುಹಿಡಿದಿದ್ದು ಯಾರು ಅಂತ ಕೇಳ್ತಾನೆ. ಸಬೀರ್ ಭಟಿಯಾ ಮತ್ತು ಜಾಕ್ ಸ್ಮಿತ್ ಅವರಾಗಿರ್ತಾರೆ, ನೆನ್ಪಿಟ್ಕೋಬೇಕು. ಇದನ್ನು ನಮಗೆ ಕಂಡುಹಿಡಿದಿದ್ದು ಯಾರು ಅಂತ ಕೇಳ್ತಾನೆ. ಮೈಕ್ರೋಸಾಫ್ಟ್ ಅವರು ಲೇಟರ್ ಆಗಿ ಪರ್ಚೇಸ್ ಮಾಡ್ತಾ ಬರ್ತಾರೆ. ನೋಡಿ, ಜಿಮೇಲ್ನ ಗೂಗಲ್ ಅವರು ಇದು ಮಾಡಿದರೆ, ಮೈಕ್ರೋಸಾಫ್ಟ್ ಅವರು ಆರ್ಟ್ ಮೇಲನ್ನು ಮಾಡಿರ್ತಾರೆ. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರ್ತದೆ. ನಂತರ ನಾವು ಇಟ್ ಈಸ್ ರೀಪ್ಲೇಸ್ಡ್ ಬೈ outlook.com ಅಂತ ನಾವು ಅದನ್ನು ರೀಪ್ಲೇಸನ್ನು ಮಾಡಲಾಗಿದೆ ಸ್ನೇಹಿತರೆ. ಇದನ್ನು ಸಹ ಕೇಳುವಂಥ ಚಾನ್ಸಸ್ ಇರುತ್ತೆ. ನೋಡಿ, ಇಲ್ಲಿ ಎಕ್ಸಾಂಪಲ್ ಆರ್ಟ್ ಮೇಲ್ ಅಂತಲೂ ಸಹ ಈ ರೀತಿ ಕೊಡ್ತಾರೆ. ಎಲ್ಲರೂ ನೀವು ನಿಮ್ಮ ಜಿಮೇಲ್ ಐಡಿ ಎಲ್ಲರೂ ಸಹ ಗೊತ್ತೆ, gmail.com ಅಂತ. ಅದೇ ರೀತಿ ಎಕ್ಸಾಂಪಲ್ hotmail.com ಅಂತಲೂ ಸಹ ಇಲ್ಲಿ ಬರ್ತದೆ ಸ್ನೇಹಿತರೆ. ಅವಾಗೆ 3 ಉದಾಹರಣೆಗಳಾಗಿರ್ತವೆ. ಓಕೆ, ಇಮೇಲ್ ಆಗಿರ್ಬೋದು, ಜಿಮೇಲ್ ಆಗಿರ್ಬೋದು, ಆರ್ಟ್ ಮೇಲ್ ಬಗ್ಗೆ ಎಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡಿರಲೇಬೇಕಾಗುತ್ತೆ. ಮೇನ್ ಸಬೀರ್ ಭಟಿಯಾ ಅನ್ನೋದು ಇಂಪಾರ್ಟೆಂಟ್. ನಿಮಗೆ ಮ್ಯಾಕ್ಸಿಮಮ್ ಕೇಳಿದರೆ ಇಮೇಲ್, ಆರ್ಟ್ ಮೇಲ್ ಮತ್ತು ನಿಮಗೆ ಜಿಮೇಲ್ ಫೌಂಡರ್ ಯಾರು ಅಂತ ಕೇಳ್ತಾ ಬರ್ತಾನೆ. ಅಥವಾ ನಿಮಗೆ ಈ ಮೇಲ್ ಅಂದರೆ ಈ ಫುಲ್ ಫಾರ್ಮ್ ಏನು ಅಂತ ನಿಮಗೆ ಕೇಳ್ತಾ ಬರ್ತಾರೆ. ಅಥವಾ ಇದನ್ನು ಯಾರು ಕಂಡುಹಿಡಿದ್ರು ಅಂದರೆ ಯಾವ ಒಂದು ಕಂಪನಿ ಅದನ್ನು ಪರ್ಚೇಸ್ ಮಾಡಿದೆ ಅಥವಾ ಕಂಡುಹಿಡಿದಿದೆ ಅಂತ ಕೇಳುವಂಥ ಚಾನ್ಸಸ್ಸು ತುಂಬಾ ಇರ್ತದೆ. ಎಸ್, ಅದಕ್ಕೂ ಮೀರಿ ನೆಕ್ಸ್ಟ್ ಲೆವೆಲ್ ಪ್ರಶ್ನೆ ಕೇಳಿದರೆ ಇದನ್ನು ಅಷ್ಟೇ ಎಂದೂ ನಮಗೆ ಒಂದು GK ಪೇಪರಲ್ಲಿ ಕೇಳಲ್ಲ. ಅದನ್ನು ಬಿಟ್ಟರೆ ಕಮ್ಯುನಿಕೇಷನ್ ಪೇಪರಲ್ಲಿ ಕೇಳುವಂಥ ಚಾನ್ಸಸ್ ತುಂಬಾ ಇರ್ತವೆ. ಸ್ವಲ್ಪ ಇಂಪಾರ್ಟೆಂಟ್ ಓದ್ಕೊಂಡಿರಬೇಕಾಗ್ತದೆ ಸ್ನೇಹಿತರೆ. ಇಲ್ಲಿ ನೋಡಿ, ಪ್ರಮುಖ ಅಂಶಗಳು ಅಂತ ಬರ್ತವೆ. ನಮಗೀಗ ಜಿಮೇಲ್ ನಿಮಗೆ ಹೇಳಿದೆ 15 GB ಡೇಟಾ ಕೊಡುತ್ತೆ ಅಂತ ನಿಮಗೆ ಹೇಳಿದೆ. ಜಿಮೇಲು 15 GB ಡೇಟಾ ಅನ್ನೋದನ್ನ ನೆನ್ಪಿಟ್ಕೊಂಡಿರಬೇಕಾಗುತ್ತೆ. ಅದರ ಜೊತೆಗೆ ಏನಾದರೂ ಒಂದು ನೀವು ಒಂದು ಡಾಕ್ಯುಮೆಂಟ್ ಮಾಡಿರ್ತೀರಾ, ಕೆಲವೊಂದು ಫೋಟೋಸ್ ಇರ್ತವೆ, ಒಂದೇ ಸಲ ಕಳಿಸ್ಬೇಕಾದ್ರೆ ಎಷ್ಟು MB ತೊಗೊಳುತ್ತೆ ಅದು. ಯಾಕಂದರೆ ಈಗ ವಾಟ್ಸಪ್ಪಲ್ಲಿ ನೋಡಿ 16 MBಗಿಂತ ಮೇಲೆ ಆಡಿಯೋಗಳು ಸೆಂಡ್ ಆಗೋದಿಲ್ಲ. ಸೊ ಈ ರೀತಿಯೆಲ್ಲ ಕಾನ್ಸೆಪ್ಟ್ ಇರ್ತದೆ. ಅದೇ ರೀತಿ ನಮಗೆ 25 MBಗಿಂತ ಹೆಚ್ಚಿದ್ದರೆ, ಯಾವುದಾದ್ರೂ ಒಂದು ಫೈಲು 25 MBಗಿಂತ ಹೆಚ್ಚಾಗಿದ್ರೆ ನೀವು ಯಾರಿಗಾದ್ರೂ ಅದನ್ನು ಜಿಮೇಲ್ ಮಾಡಬೇಕಂದ್ರೆ, ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಅದು ಆಗೋದಿಲ್ಲ ಸ್ನೇಹಿತರೆ. ಬಟ್ ಅದು ಗೂಗಲ್ ಡ್ರೈವ್ಗೆ ಅಪ್ಲೋಡ್ ಮಾಡ್ತದೆ. ನಮಗೆ ಅದೊಂದು ಗೂಗಲ್ ಡ್ರೈವ್ ಅಂತ ಒಂದು ಆಪ್ಷನ್ ಇರುತ್ತೆ. ಇದು ಡೈರೆಕ್ಟ್ ಜಿಮೇಲಲ್ಲಿ ಸೇವ್ ಆಗುತ್ತೆ. ನೀವು ಯಾವುದೇ ಒಂದು ಮೊಬೈಲಲ್ಲಿ ಲಾಗಿನ್ ಆದಾಗ ಗೂಗಲ್ ಡ್ರೈವ್ಗೆ ಹೋದರೆ ನಿಮ್ಮೆಲ್ಲ ಡೇಟಾ ಅಲ್ಲಿ ಸಿಗ್ತಾ ಬರ್ತದೆ ಸ್ನೇಹಿತರೆ. ಸೊ ಡೈರೆಕ್ಟ್ ಸೆಂಡ್ ಮಾಡೋಕ್ಕೆ ಬರಲ್ಲ. ಅದನ್ನು ಗೂಗಲ್ ಡ್ರೈವ್ಗೆ ಅದು ಫಾರ್ವರ್ಡ್ ಮಾಡಿ ಅಲ್ಲಿಂದ ಡೈರೆಕ್ಟ್ ಡ್ರೈವ್ ಲಿಂಕನ್ನು ಕಳಿಸುತ್ತೆ. ಆ ಲಿಂಕನ್ನು ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿದಾಗ ಅವರು ಅದನ್ನು ಲಿಂಕ್ ಪ್ರೆಸ್ ಮಾಡೋದ್ರ ಮೂಲಕ ಎಲ್ಲ ಡೇಟಾವನ್ನು ಪಡ್ಕೊಳ್ತಾ ಬರ್ಬೋದು. ಏನು 25 MB ಇತ್ತು ಒಳಗಡೆ, ಅದರಲ್ಲಿ ಏನೆಲ್ಲ ಅಡಗಿರುತ್ತೆ ಅದನ್ನೆಲ್ಲ ಅವರು ನೋಡ್ತಾ ಬರ್ಬೋದು ಸ್ನೇಹಿತರೆ. ತುಂಬ ಸಿಂಪಲ್ಲು.
ಜಿಮೇಲಲ್ಲಿ ಎಷ್ಟಿರಬೇಕು ಮಿನಿಮಮ್ ಕಳಿಸೋದಕ್ಕೆ, ಸೆಂಡ್ ಮಾಡೋದಕ್ಕೆ ಅಂತ ಪ್ರಶ್ನೆ ಕೇಳ್ತಾನೆ. 25 MB ಹೆಚ್ಚಿದ್ರೆ ಅದು ಹೋಗೋದಿಲ್ಲ. ಇಫ್ ಇನ್ ಕೇಸ್ ಇದ್ದರೆ ಏನಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳ್ತಾ ಬರ್ಬೋದು. ಅಥವಾ ಯಾವ ರೀತಿ ಅದು ಅಪ್ಲೋಡ್ ಆಗುತ್ತೆ ಅದ್ರ ಮೇಲಿತ್ತು ಅಂತ ಕೇಳಿದರೆ, ಅದು ಸ್ವಯಂಚಾಲಿತವಾಗಿ ಆಟೋಮೆಟಿಕ್ ಆಗಿ ಗೂಗಲ್ ಡ್ರೈವ್ಗೆ ಅಪ್ಲೋಡ್ ಆಗಿ ಅಲ್ಲಿಂದ ಡೈರೆಕ್ಟ್ ಲಿಂಕನ್ನು ಅದು ಕಳಿಸುತ್ತೆ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ನೆನ್ಪಿಟ್ಕೊಂಡಿರ್ಬೇಕು. ಹಾಗಾದರೆ ಎಷ್ಟು ಮಿತಿ ಇದೆ ಸರ್ ಜಿಮೇಲಿಗೆ ಅಂತ ಕೇಳ್ತಾನೆ. 50 MB ವರೆಗಿನ ಇಮೇಲ್ಗಳನ್ನು ಅವು ಸ್ವೀಕರಿಸಬಹುದು ಸ್ನೇಹಿತರೆ. ಆದರೆ 25 MB ದೊಡ್ಡದಾದ ಲಗತ್ತುಗಳು ಸಾಮಾನ್ಯವಾಗಿ ಡ್ರೈವ್ ಲಿಂಕ್ಗಳಾಗಿ ಬದಲಾವಣೆ ಆಗ್ತವೆ. 50 MB ವರೆಗೂ ಸಹ ಅದು ಸ್ವೀಕಾರ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಬಟ್ ಅದು 25 MB ಜಾಸ್ತಿ ಇತ್ತಂದರೆ ಅದು ಡ್ರೈವ್ ಲಿಂಕ್ಗಳಾಗಿ ಪರಿವರ್ತನೆಗೊಂಡು ನಂತರ ಅವರಿಗೆ ಅದು ಶೇರ್ ಆಗ್ತಾ ಬರ್ತದೆ. ಈ ಸ್ಟೇಟ್ಮೆಂಟ್ಗಳು ಎರಡೂ ಸಹ ಇಂಪಾರ್ಟೆಂಟ್ ಆಗಿರ್ತದೆ, ನೋಟ್ ಮಾಡಿಟ್ಕೊಂಡಿರ್ಬೇಕು ನೀವು. ಓಕೆ, ನೆಕ್ಸ್ಟ್ ನಾವು ಅಷ್ಟನ್ನು ನೋಡ್ತಾ ಬಂದರೆ, ಈಗ ಇಮೇಲ್ ಆಗಿರ್ಬೋದು, ಜಿಮೇಲ್ ಆಗಿರ್ಬೋದು, ಏನು ಸರ್ವಿಸ್ ಇದೆ ಟ್ರಾನ್ಸ್ಫರ್ ಆಗೋದಕ್ಕೆ ಅವುಗಳನ್ನ ನೋಡ್ತಾ ಬಂದ್ವಿ. ಆಮೇಲೆ ಸೋಷಿಯಲ್ ಮೀಡಿಯಾಗಳನ್ನು ನೋಡ್ತಾ ಬಂದ್ವಿ. ಅದೇ ರೀತಿ ಕೆಲವೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಕಂಪ್ಯೂಟರ್ನಲ್ಲಿ ಬಳಸುವಂತಹ ಕೆಲವೊಂದು ಭಾಷೆಗಳು, ಅಂದರೆ ಫಾರ್ ಎಕ್ಸಾಂಪಲ್ ಈಗ ಕಂಪ್ಯೂಟರ್ನಲ್ಲಿ ಈಗ ಯಾವುದಾದ್ರೂ ಒಂದು ಕೋಡಿಂಗು, ಡಿಕೋಡಿಂಗ್ ಅಂತ ನೀವೆಲ್ಲ ಪದಗಳನ್ನು ಫಿಲಿಮ್ ನೋಡಬೇಕಾದ್ರೆ ಅಥವಾ ಬೇರೆ ಬ್ಯಾಕ್ಗ್ರೌಂಡ್ ಇರೋರಿಗೆ ಗೊತ್ತಿರಲ್ಲ ಸ್ವಲ್ಪ ಜನಕ್ಕೆ, ಆ ಥರ ನೋಡಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಕಲ್ತು ಯಾವುದೇ ಒಂದು ಅಪ್ಲಿಕೇಶನ್, ಈ ಪ್ಲೇಸ್ಟೋರಲ್ಲಿ ಗೇಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಇದು ಯಾವ ರೀತಿ ವರ್ಕ್ ಆಗುತ್ತೆ, ಅದರಿಂದ ಏನೆಲ್ಲ ಟೈಪ್ ಮಾಡಿ ಯಾವ ರೀತಿ ಕೋಡ್ ಸೆಟ್ ಮಾಡಿರ್ತಾನೆ ಅನ್ನೋದಾದರೆ ಈ ಲ್ಯಾಂಗ್ವೇಜ್ಗಳನ್ನು ಯೂಸ್ ಮಾಡಿರ್ತಾರೆ. ಆ ಲ್ಯಾಂಗ್ವೇಜ್ಗಳನ್ನು ಪಿತಾಮಹರನ್ನ ಪ್ರಶ್ನೆ ಕೇಳ್ತಾನೆ. ಕಂಡಿಡಿದವನು ಯಾರು ಅಂತ ಹೇಳ್ಬಿಟ್ಟು ನಿಮಗೆ GK ಪೇಪರಲ್ಲಿ ಪ್ರಶ್ನೆಯನ್ನು ಕೇಳಲಾಗ್ತದೆ. ಫಾರ್ ಎಕ್ಸಾಂಪಲ್ ಈಗ ಇಂಟರ್ನೆಟ್ ಎಲ್ಲರೂ ಸಹ ಓದಿರ್ತೀರ. ಸೊ ಇಲ್ಲಿ ವಿಂಟ್ ಸರ್ಪ್, ಫಾದರ್ ಆಫ್ ಇಂಟರ್ನೆಟ್ ಯಾರು ಅಂತ ಕೇಳ್ತಾನೆ. ವಿಂಟ್ ಸರ್ಪ್ ಮತ್ತು ಬಾಬ್ ಖಾನ್ ಎಂಬ ಥರ ಇರ್ತಾರೆ. ಮೇನ್ ಇವರು ವಿಂಟ್ ಸರ್ಪ್ ಆಗಿರ್ತಾರೆ ಸ್ನೇಹಿತರೆ. ಇದನ್ನು ಫಾದರ್ ಆಫ್ ಇಂಟರ್ನೆಟ್ ಅಂತ ನಾವು ಕರಿತಾ ಬರ್ತೀವಿ. ಇದೊಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಲ್ಯಾಂಗ್ವೇಜ್ಗಳು ಇವೆಲ್ಲ ನೋಡಿ, C ಮತ್ತು C++, ಜಾವಾ ಅಥವಾ ಸ್ಯಾಪ್ ಏನು ಅಂತ ಕೇಳ್ತಾ ಬರ್ತಾನೆ. ಇವೆಲ್ಲ C ಲ್ಯಾಂಗ್ವೇಜ್ ಅಥವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳಿಗೆ ಉದಾಹರಣೆಗಳಾಗಿರ್ತವೆ. ನೆನ್ಪಿಟ್ಕೊಳ್ಳಿ. ಡೈರೆಕ್ಟಾಗಿ ಕೇಳ್ತಾನೆ C++, ಜಾವಾ ಇವು ಅಂತ ಹೇಳ್ಬಿಟ್ಟು ನಿಮಗೆ GK ಪೇಪರಲ್ಲಿ ಪ್ರಶ್ನೆ ಕೇಳ್ತಾನೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳಾಗಿರ್ತವೆ, ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನೋದನ್ನ ನೀವು ನೆನಪಿಟ್ಕೊಂಡಿರ್ಬೇಕಾಗ್ತದೆ ಸ್ನೇಹಿತರೆ. ಸೊ C ಲ್ಯಾಂಗ್ವೇಜನ್ನು ಕಂಡಿಡಿದವನು ಯಾರು ಅಂತ ಕೇಳ್ತಾನೆ. ಫೌಂಡರು ಡೆನ್ನಿಸ್ ರಿಚಿ ಅವರಾಗಿರ್ತಾರೆ. ಅದೊಂದು ಬೆಲ್ ಲ್ಯಾಬ್ಸ್ ಕಂಪನಿ ಅಂತ ಬರುತ್ತೆ, ಅವರು ಇದನ್ನು ಡೆವಲಪ್ ಮಾಡಿರ್ತಾರೆ ಸ್ನೇಹಿತರೆ. ಇನ್ನು C++ನ ಪಿತಾಮಹ ಅಥವಾ ಕಂಡಿಡಿದವನು ಯಾರು ಅಂತ ಕೇಳ್ತಾನೆ. ಓಕೆ, ಸ್ಟ್ರಾಟ್ರೋಪ್. ಓಕೆ, ನಮಗೆ ಬೆಜು ಸ್ಟ್ರಾಟ್ರೋಪ್ ಅಂತಾನು ಬರ್ತಾರೆ. ಸೊ ಈ ಸ್ಟ್ರಾಟ್ರೋಪ್ ಅನ್ನೋರು ನಮಗೆ ಓಕೆ ಜಾರ್ನೆ ಸ್ಟ್ರಾಟ್ರೋಪ್ ಅಂತ ಕರಿತಾ ಬರ್ತೀವಿ. ತುಂಬಾ ಇಂಪಾರ್ಟೆಂಟು. C++ ಲ್ಯಾಂಗ್ವೇಜನ್ನು ಕಂಡುಹಿಡಿದವನು. ಇನ್ನು ಜಾವಾ ಕಂಡುಹಿಡಿದಿದ್ದು ಜೇಮ್ಸ್ ಗಾಸ್ಲಿಂಗ್ ಎಂಬಾತನು ಜಾವಾ ಕಂಡುಹಿಡ್ತಾನೆ. ಇದು ಸನ್ ಮೈಕ್ರೋ ಸಿಸ್ಟಮ್ ಎಂಬಾತ ಇದನ್ನು ಡೆವಲಪ್ ಮಾಡಿರ್ತಾರೆ ಸ್ನೇಹಿತರೆ. ಇನ್ನು ಇತ್ತೀಚೆಗೆ ಸುದ್ದಿ ಹೇಳಿದ್ದು ಸ್ಯಾಪ್ ಅಂತ. ಇದು ಸಿಸ್ಟಮ್ಸ್ ಅಪ್ಲಿಕೇಶನ್ ಪ್ರಾಡಕ್ಟ್, ಫುಲ್ ಫಾರ್ಮ್ ಇಂಪಾರ್ಟೆಂಟು. ಸಿಸ್ಟಮ್ಸ್ ಅಪ್ಲಿಕೇಶನ್ ಪ್ರಾಡಕ್ಟು. ಇದನ್ನು ಕಂಡುಹಿಡಿದವರು ತುಂಬ ಜನ ಇದ್ದಾರೆ, ಓದೋಂಥ ಅವಶ್ಯಕತೆ ಇಲ್ಲ. ಸ್ಯಾಪು, ಜಾವಾ, C++ ಲ್ಯಾಂಗ್ವೇಜ್, C ಲ್ಯಾಂಗ್ವೇಜ್ ಇವೆಲ್ಲ ನಮಗೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ನೆನ್ಪಿಟ್ಕೊಳ್ಳಿ. ಬಟ್ C++, ಜಾವಾ ಕಂಡುಹಿಡಿದವನು ಯಾರು ಅಂತ ನೆನ್ಪಿಟ್ಕೋಬೇಕು. ಇಂಟರ್ನೆಟ್ನ ಪಿತಾಮಹ ಯಾರು ಅಂತಲೂ ಸಹ ನೀವು ನೆನ್ಪಿಟ್ಕೊಂಡಿರಲೇಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಓಕೆ, ನೆಕ್ಸ್ಟ್ ನಮಗೆ ಅಷ್ಟು ಮಾಹಿತಿಯನ್ನು ತಿಳ್ಕೊಂಡ್ಮೇಲೆ ನೋಡಿ, ತುಂಬಾ ಇಂಪಾರ್ಟೆಂಟು. ಪದೇ ಹೇಳ್ತಿದ್ದೀನಿ, PC, PSI ಮತ್ತು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, FD, SD ಆಗಿರ್ಬೋದು, ಕಂಪಲ್ಸರಿ ಈ ಅಂಶಗಳನ್ನು ಓದಬೇಕು. ಏನು ಇಷ್ಟು ಡೆಪ್ತಾಗಿ ಹೇಳ್ತಾ ಇದ್ದಾರೆ, ಇದೇನೆಲ್ಲ ಹೇಳ್ತಿದ್ದಾರೆ ಅಂತ ಥಿಂಕ್ ಮಾಡೋಂಗಿಲ್ಲ. ನಿಮಗೆ ಅಂಕಗಳು ಬೇಕು, ಪಾಸ್ ಆಗಬೇಕು ಅಂತ ಹೇಳಿದರೆ ಇದರಲ್ಲೇ ಓದಬೇಕು ಸ್ನೇಹಿತರೆ. ನಿಮಗೆ ಕರೆಂಟ್ ಅಫೇರ್ಸ್ ಎಲ್ಲಿ ಕೇಳ್ತಾನೆ ಅಂತ ಹೇಳೋಕ್ಕಾಗಲ್ಲ, ಯಾವ ವರ್ಷದ ಕೇಳ್ತಾನೆ ಅಂತ ಹೇಳೋಕ್ಕಾಗಲ್ಲ, ಮೆಂಟಲಿಬಿಟಿ ಎಷ್ಟು ಡೆಪ್ತಾಗಿ ಕೇಳ್ತಾನೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಸಬ್ಜೆಕ್ಟ್ಗಳನ್ನು ನಿಮಗೆ ಓಲ್ಡ್ ಇತ್ತಂದರೆ ನಿಮಗೆ ಮಿನಿಮಮ್ ಸ್ಕೋರನ್ನು ಮಾಡಿಕೊಂಡು ಸ್ವಲ್ಪ ನಿಮಗೆ ಗೊತ್ತಿರುವಂಥ ಆಪ್ಷನ್ಗಳನ್ನು ಚೂಸ್ ಮಾಡಿ, ಕಷ್ಟ ಇರೋ ಪ್ರಶ್ನೆಗಳನ್ನು ಒಂದು 10-15 ಪ್ರಶ್ನೆಗಳನ್ನು ಅಟೆಂಡ್ ಮಾಡಿಬಿಟ್ಟು ಬಂದರೆ ಎಲಿಜಿಬಿಲಿಟಿ ಪಕ್ಕ ನಿಮಗೆ ಸಿಗ್ತದೆ ಸ್ನೇಹಿತರೆ. ಹಾಗಾಗಿ ಸಬ್ಜೆಕ್ಟನ್ನು ಯಾವತ್ತೂ ನಾವು ಸ್ಟ್ರಾಂಗ್ ಆಗಿ ಇಟ್ಕೊಂಡಿರಬೇಕು. ಓದುವಂಥ ಅಂಶ ಎಷ್ಟೇ ಇದ್ರೂ ಸಹ ನಾವು ಕಷ್ಟಪಟ್ಟು ಓದಬೇಕು. ಯಾಕಂದರೆ ಹಿಸ್ಟ್ರಿ ಓದ್ತಿದ್ದೀವಿ ಅಂದರೆ ಎಷ್ಟಾಗುತ್ತೋ ಅಷ್ಟು ಒಳಗಡೆ ಓದಕ್ಕಂತಲೇ ಕುಂತ ಮೇಲೆ, ಓದಕ್ಕಂತಲೇ ನಿಮ್ಮ ಸ್ಥಳದಿಂದ ಬೇರೆ ಒಂದು ಸ್ಥಳಕ್ಕೆ ಹೋಗಿ ಓದ್ತಾ ಇದ್ದೀರಿ ಅಂದರೆ ಓದೋದಷ್ಟೇ ಮಾಡಬೇಕು, ಬೇರೆ ಇನ್ನೇನು ಮಾಡೋಕ್ಕೆ ಹೋಗ್ಬಾರ್ದು ಸ್ನೇಹಿತರೆ. ಓಕೆ, ಸೊ ಇಲ್ಲಿ ನಮಗೆ ಭಾರತದ ಸಿಲಿಕಾನ್ ವ್ಯಾಲಿ ಅಂತ ನಮಗೆ ಇದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ, ಯಾಕಂದರೆ ಅತಿ ಹೆಚ್ಚು IT-BT ಕಂಪನಿಗಳಾಗಿರ್ಬೋದು, ಬೇರೆ ಕಂಪನಿಗಳೆಲ್ಲ ಕೈಗಾರಿಕಾ ಪ್ರದೇಶಗಳಿರೋದು ನಮ್ಮ ಬೆಂಗಳೂರಿನಲ್ಲಿ. ಹಾಗಾಗಿ ಭಾರತದ ಸಿಲಿಕಾನ್ ವ್ಯಾಲಿ ಅಂತ ನಾವು ಬೆಂಗಳೂರನ್ನು ಕರಿತಾ ಬರ್ತೀವಿ. ಈ ಸಿಲಿಕಾನ್ ವ್ಯಾಲಿ ಮೂಲತಃ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾರೆ. ಅಮೆರಿಕ ದೇಶದಲ್ಲಿದೆ ಸ್ನೇಹಿತರೆ. ಪ್ರಪಂಚದ ಸಿಲಿಕಾನ್ ಸಿಟಿ ಯಾವುದು ಅಥವಾ ವ್ಯಾಲಿ ಯಾವುದು ಅಂತ ಕೇಳ್ತಾರೆ. ಅಮೆರಿಕ ದೇಶದಲ್ಲಿ ಒಂದು ಸ್ಯಾನ್ ಫ್ರಾನ್ಸಿಸ್ಕೋ ಎಂಬ ಒಂದು ಪ್ರದೇಶ ಇದೆ. ಈ ಸ್ಯಾನ್ ಫ್ರಾನ್ಸಿಸ್ಕೋ ಪ್ರದೇಶದಲ್ಲಿ ಎಲ್ಲಿ ಬರುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಕ್ಯಾಲಿಫೋರ್ನಿಯಾ. ತುಂಬಾ ಇಂಪಾರ್ಟೆಂಟು. ಕ್ಯಾಲಿಫೋರ್ನಿಯಾ ಪ್ರಪಂಚದ ಒಂದು ಸಿಲಿಕಾನ್ ವ್ಯಾಲಿ ಅಂತ ಕರಿತಾ ಬರ್ತೀವಿ ಸ್ನೇಹಿತರೆ. ಇಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಕೊಲ್ಲಿಯಲ್ಲಿ ಒಂದು ದಕ್ಷಿಣ ತೀರದ ಒಂದು ಸುತ್ತಲಿನ ಪ್ರದೇಶಗಳಿಗೆ ನಾವು ಸಿಲಿಕಾನ್ ಪ್ರದೇಶ ಅಂತ ಕರಿತಾ ಬರ್ತೀವಿ. ಸ್ಯಾನ್ ಫ್ರಾನ್ಸಿಸ್ಕೋದ ಒಂದು ದಕ್ಷಿಣ ತೀರ ಪ್ರದೇಶದಲ್ಲಿ ಹಲವಾರು ಕೈಗಾರಿಕೆಗಳು ಕಂಡುಬರ್ತವೆ. ಈ ಸ್ಯಾನ್ ಫ್ರಾನ್ಸಿಸ್ಕೋ ಬರೋದು ಕ್ಯಾಲಿಫೋರ್ನಿಯಾದಲ್ಲಿ. ಇದನ್ನು ನಾವು ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ. ಆಪ್ಷನ್ ಸ್ಯಾನ್ ಫ್ರಾನ್ಸಿಸ್ಕೋ ಇತ್ತಂದರೆ ಅದೇ ಆನ್ಸರ್ ಹಾಕಿ, ಇಲ್ಲಾಂದರೆ ಕ್ಯಾಲಿಫೋರ್ನಿಯಾ ಇತ್ತಂದರೆ ಕ್ಯಾಲಿಫೋರ್ನಿಯಾನ ನೀವು ಚೂಸ್ ಮಾಡ್ತಾ ಬರಬೇಕಾಗುತ್ತೆ. ಸೊ ನೆಕ್ಸ್ಟ್ ಬರೋದು IC ಚಿಪ್ಸ್ಗಳನ್ನು ಕಂಪ್ಯೂಟರ್ಗಳಲ್ಲಿ ಬಳಸ್ತಾ ಬರ್ತೀವಿ. IC ಫುಲ್ ಫಾರ್ಮ್ ಕೇಳ್ತಾನೆ.
ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ. ಇದನ್ನು ಕಂಡುಹಿಡಿದವನು ಯಾರು ಅಂತಲೂ ಸಹ ಪ್ರಶ್ನೆ ಆಗಿದೆ. ಜಾಕ್ ಕಿಲ್ಬೈ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಈ IC ಚಿಪ್ಸ್ಗಳನ್ನು ಯಾವ ಒಂದು ಇದು ಕಂಪ್ಯೂಟರ್ ನೋಡಿ ನಮಗೆ ಈ IC ಚಿಪ್ಸ್ಗಳಲ್ಲಿ ಯಾವುದನ್ನು ಬಳಸ್ತಾರೆ ಅಂತ ಪ್ರಶ್ನೆ ಕೇಳ್ತಾನೆ. ಸಿಲಿಕಾನ್ಗಳನ್ನು ಬಳಸ್ತೀವಿ. ನಿಮಗೆ ಮೆಟಲ್ ಮತ್ತು ನಾನ್ ಮೆಟಲ್ ಅಂತ ನೀವು ಸೈನ್ಸಲ್ಲಿ ಓದ್ತೀರ. ಮೆಟಲ್ ಮತ್ತು ನಾನ್ ಮೆಟಲ್, ಲೋಹ ಮತ್ತು ಅಲೋಹಗಳೆಂಬ ಟಾಪಿಕನ್ನು ಓದ್ತೀರ. ವಿದ್ಯುತ್ ಎಂಬ ಟಾಪಿಕನ್ನು ಫಿಸಿಕ್ಸಲ್ಲಿ ಓದ್ತಾ ಬರ್ತೀರಾ. ಅಲ್ಲಿ ಸಿಲಿಕಾನ್ ಎಂಬ ಅಂಶ ಬರುತ್ತೆ. IC ಚಿಪ್ಸ್ಗಳಲ್ಲಿ ಯಾವುದನ್ನು ಬಳಸ್ತಾರೆ ಅಂತ ಕೇಳ್ತಾನೆ. ಸಿಲಿಕಾನ್ ಎಂಬ ಅಂಶವನ್ನು ಬಳಸ್ತಾ ಬರ್ತೀವಿ. ಸೊ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಸ್ ಅಂತ ಕರಿತೀವಿ. ಇದನ್ನು ಯಾವ ಒಂದು ವಿಧಾನದಿಂದ ತಯಾರಿಸ್ತೀವಿ IC ಚಿಪ್ಸ್ ಅಂತ ಮುಂದೆ ಕೇಳ್ಬೋದು ಪ್ರಶ್ನೆ. ಫ್ಯಾಬ್ರಿಕೇಷನ್ ಎಂಬ ವಿಧಾನದಿಂದ ಇದನ್ನು ಕಂಡುಹಿಡಿತಾ ಬರ್ತೀವಿ ಸ್ನೇಹಿತರೆ. ಇನ್ನು ಮೈಕ್ರೋ ಪ್ರೊಸೆಸರ್ಗಳನ್ನು ನಾವು ಕಂಪ್ಯೂಟರ್ಗಳಲ್ಲಿ ಬಳಸ್ತಾ ಬರ್ತೀವಿ. ಇನ್ಪುಟ್ ಔಟ್ಪುಟ್ ಡಿವೈಸ್ ಮತ್ತು ಕಂಟ್ರೋಲ್ ಯೂನಿಟ್ ನಡುವೆ ಇರ್ತದೆ. ಇನ್ಪುಟ್ ಔಟ್ಪುಟ್ ಡಿವೈಸ್ ಮತ್ತು ಕಂಟ್ರೋಲ್ ಯೂನಿಟ್ ನಡುವೆ ಇರುವಂತಹ ಡಿವೈಸ್ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಮೈಕ್ರೋ ಪ್ರೊಸೆಸರ್ ಆಗಿರ್ತಾನೆ. ಇದನ್ನು ಕಂಡುಹಿಡಿದಿದ್ದು ಒಂದು ಫೆಡ್ರಿಕೋ ಫೋಗಂಟೆಡ್ ಆಫ್ ಎಂಬತ್ತನು ಇದನ್ನು ಕಂಡುಹಿಡಿದ ಸ್ನೇಹಿತರೆ. ಇದೇನು ನಮಗೆ PCPS ಅಲ್ಲಿ ಕೇಳಲ್ಲ. ಕಮ್ಯುನಿಕೇಷನ್ ಪೇಪರಲ್ಲಿ ವಿಲೇಜ್ ಅಕೌಂಟೆಂಟ್ ಗೊತ್ತಿರೋರಿಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆನ್ಪಿಟ್ಕೋಬೇಕಾಗುತ್ತೆ. ಮುಂದೆ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಓಕೆ, ಇಲ್ಲಿ ಇಷ್ಟು ಅಂಶವನ್ನು ನೆನ್ಪಿಟ್ಕೊಂಡಿದ್ರೆ ಸಾಕಾಗಿರ್ತಾರೆ ಸ್ನೇಹಿತರೆ. ಸೊ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳಿದಾಯಿತು, ಕಂಪ್ಯೂಟರ್ ಬೇಸಿಕ್ಸ್ ಬಗ್ಗೆ ಹೇಳಿದಾಯಿತು, ಮತ್ತು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹೇಳಿದಾಯಿತು. ಸೊ ಇದೆಲ್ಲನೂ ಸಹ ನಿಮಗೆ GK ಪೇಪರಲ್ಲಿ ಒನ್ ವರ್ಡಲ್ಲಿ ಕೇಳುವಂತಹ ಪ್ರಶ್ನೆಗಳಾಗಿರ್ತವೆ ಸ್ನೇಹಿತರೆ. ಇಷ್ಟು ಸಹ ಇವತ್ತಿನ ಟಾಪಿಕ್ ಆಗಿರುತ್ತೆ. ಸೊ ಎಲ್ರಿಗೂ ಸಹ ಅರ್ಥ ಆಗಿರುತ್ತೆ. ಇದು ಒಂದು ಸ್ವಲ್ಪ BA ಹುಡುಗರಿಗೆ, ಬೇರೆ ಒಂದು ನಾನ್ ಟೆಕ್ನಿಕಲ್ ಹುಡುಗರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ನೀವು PC ಆಗಲೇಬೇಕು ಮತ್ತು ವಿಲೇಜ್ ಅಕೌಂಟೆಂಟ್ ಆಗಲೇಬೇಕಂತ ಓದ್ತಾ ಇರ್ತೀರ. ಹಾಗಾಗಿ ಇವುಗಳನ್ನು ಓದ್ಕೋಬೇಕು. ನನ್ನ ಲ್ಯಾಂಗ್ವೇಜಲ್ಲೇ, ಕನ್ನಡದಲ್ಲೇ ನೀಟಾಗಿ ನಿಮಗೆ ಅರ್ಥ ಮಾಡಿಸಿದ್ದೀನಿ. ಯಾವ ರೀತಿ ಕೇಳ್ತಾನೆ ಅಂತ ಹೇಳಿದ್ದೀನಿ. ಆ ರೀತಿ ಓದ್ಕೊಂಡು ನೀವು ಪಾಸ್ ಆದರೆ ಸಾಕು ಸ್ನೇಹಿತರೆ. ಫೈನಲ್ ಏನು ನಮಗೆ ಲೀಸ್ಟಲ್ಲಿ ನಿಮ್ಮ ಹೆಸರು ಇರಬೇಕಷ್ಟೇ, ಬೇರೆ ಏನೂ ಆಪ್ಷನ್ ಇಲ್ಲ. ಅಷ್ಟನ್ನು ನೆನ್ಪಿಟ್ಕೊಂಡು ಎಷ್ಟಾಗುತ್ತೋ ಅಷ್ಟು ನಾನು ಹೇಳೋ ರೀತಿ ಫಾಲೋ ಅಪ್ ಮಾಡ್ಕೊಳ್ತಾ ಬನ್ನಿ. ನಿಮ್ಮ ಅಧ್ಯಯನದ ಜೊತೆಗೆ ನನ್ನ ಮಾರ್ಗದರ್ಶನ ಮತ್ತು ನಮ್ಮ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಆಗುವಂಥ ಕ್ವಿಜ್ ಟೆಸ್ಟ್ ಸೀರೀಸನ್ನು ಅಟೆಂಡ್ ಮಾಡ್ತಾ ಬನ್ನಿ. ಖಂಡಿತ ಸಕ್ಸಸ್ ಸಿಗುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾಡಿಬಿಡಿ, ಲೈಕ್ ಮಾಡ್ತಾ ಬನ್ನಿ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಟೆಲಿಗ್ರಾಮ್ಗೆ ಜಾಯಿನ್ ಮಾಡಿಸಿ, ಮತ್ತು ನಮ್ಮ ಒಂದು ಯೂಟ್ಯೂಬ್ ಲಿಂಕನ್ನು ಇತರರಿಗೆ ಶೇರ್ ಮಾಡ್ತಾ ಬನ್ನಿ. ನಮ್ಮ ತ್ರಿವೇಣಿ BM ಒಂದು ಯೂಟ್ಯೂಬ್ ಚಾನಲನ್ನು ಸಹ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಪ್ರತಿ ವೀಡಿಯೋಗಳಿಗಾಗಿ ನೀವು ಕಾಯ್ತಾ ಇರಬೇಕು ಸ್ನೇಹಿತರೆ. ಖಂಡಿತ ಆದಷ್ಟು ಬೇಗ ಎಲ್ಲ ವೀಡಿಯೋಗಳನ್ನು 100 ಟಾಪಿಕ್ ಅಂತ ಹೇಳಿದ್ದೀನಿ, ಎಲ್ಲನೂ ಸಹ ಮುಗಿಸ್ಕೊಡೋ ಪ್ರಯತ್ನವನ್ನು ನಾನು ಮಾಡ್ತಾ ಬರ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡ್ತಾ ಬನ್ನಿ. ಎಲ್ಲರೂ ಸಹ ಶುಭವಾಗಲಿ. ನೋಟಿಫಿಕೇಶನ್ ಆಗುವಂಥ ಸಾಧ್ಯತೆಗಳು ಎಲ್ಲ ಇದೆ ಆಫ್ಟರ್ ಬಜೆಟ್. ಹಾಗಾಗಿ ಇವತ್ತಿನಿಂದಾದರೂ ನಿಮ್ಮ ತಯಾರಿಯನ್ನು ಸೀರಿಯಸ್ ಮಾಡ್ಕೊಳ್ತಾ ಬನ್ನಿ. ಹಳೆ ವೀಡಿಯೋಸ್ ಯಾರು ನೋಡಿಲ್ಲ ದಯವಿಟ್ಟು ಎಲ್ಲ ವೀಡಿಯೋಗಳನ್ನು 1 to 9 ಎಲ್ಲ ವೀಡಿಯೋಗಳನ್ನು KE ಸ್ಪೆಷಲ್ 100 ಟಾಪಿಕ್ಸ್ 1 to 9 ಎಲ್ಲ ವೀಡಿಯೋಗಳನ್ನು ನೋಡ್ತಾ ಮುಂದುವರಿತಾ ಬರಬೇಕಂತ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಎಲ್ಲರೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ಕ್ಲಾಸಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಾನು ನಿಮ್ಮ ಪುನೀತ್ ರಾಜ್.